ದ್ವಿತೀಯ ಪಿ ಯು ಸಿ ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ 2025ರ ಪರೀಕ್ಷೆ 1ಕ್ಕೆ ಸಂಬಂಧಪಟ್ಟಂತೆ 2 ಅಂಕದ ಅತ್ಯಂತ ಮುಖ್ಯ ಪ್ರಶ್ನೆ ಹಾಗೂ ಉತ್ತರಗಳನ್ನು ಕುರಿತು ಈ ವಿಡಿಯೋದಲ್ಲಿ ತಿಳಿಸಿಕೊಡಲಿದ್ದೇನೆ. ಅದಕ್ಕಿಂತ ಮುಂಚೆ ಚಾನಲ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಹಾಗಾದರೆ ನೋಡ್ತಾ ಹೋಗೋಣ. ಅಂದರೆ ಇಲ್ಲಿ ಇವಾಗ ತಿಳಿಸಿರ್ತಕ್ಕಂಥ ಪ್ರಶ್ನೆ ಉತ್ತರಗಳು 3 ಬ್ಲೂ ಪ್ರಿಂಟ್ಗಳನ್ನು ಅನಾಲಿಸಿಸ್ ಮಾಡಿ ಹೇಳಿರ್ತಕ್ಕಂಥವಾಗಿವೆ. ಇಷ್ಟು ಓದ್ಕೊಂಡ್ರೆ 2 ಅಂಕದ 6 ಪ್ರಶ್ನೆಗಳಿಗೆ ಉತ್ತರಿಸಬಹುದು. ಅಥವಾ ಇನ್ನೊಂದು ಆಯ್ಕೆ ಸಹ ನಿಮಗೆ ಇರತಕ್ಕಂಥದ್ದು 2 ಅಂಕಕ್ಕೆ ಸಂಬಂಧಪಟ್ಟಂತೆ ಸೂಕ್ಷ್ಮ ಅರ್ಥಶಾಸ್ತ್ರ ಹಾಗೂ ಸಮಗ್ರ ಅರ್ಥಶಾಸ್ತ್ರದಿಂದ ಎಷ್ಟೆಷ್ಟು ಪ್ರಶ್ನೆಗಳು ಕೇಳ್ತಾರೆ ಅಂತಕ್ಕಂಥದ್ದು. ಸೂಕ್ಷ್ಮದಿಂದ 4 ಪ್ರಶ್ನೆಗಳು ಕೇಳ್ತಕ್ಕಂಥದ್ದು 2 ಅಂಕಕ್ಕೆ ಸಂಬಂಧಪಟ್ಟಂತೆ. ಅದೇ ರೀತಿ ಸಮಗ್ರ ಅರ್ಥಶಾಸ್ತ್ರದಿಂದ 5ರಿಂದ 6 ಪ್ರಶ್ನೆಗಳನ್ನು ಪರೀಕ್ಷೆಯಲ್ಲಿ ಕೇಳ್ತಾರೆ. ಅಂದರೆ ನೀವು ಸೂಕ್ಷ್ಮವನ್ನು ಇಗ್ನೋರ್ ಮಾಡಿ ಕಂಪ್ಲೀಟಾಗಿ ಸಮಗ್ರ ಅರ್ಥಶಾಸ್ತ್ರ ಓದಿದ್ರೂ ಸಹ 2 ಅಂಕದ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸಬಹುದು. ಸೊ ಇದು ನಿಮಗೆ ಬಿಟ್ಟಿರ್ತಕ್ಕಂಥ ಆಯ್ಕೆ. ಸೊ ಇವಾಗ ಪ್ರಶ್ನೆ ಹಾಗೂ ಉತ್ತರ ಏನು ಅಂತ ನೋಡ್ತಾ ಹೋಗೋಣ. ಕ್ವಶನ್ ನಂಬರ್ 1 ನೋಡ್ತಾ ಇರ್ಬೋದು. ಅಧ್ಯಾಯ 2 ಥಿಯರಿ ಆಫ್ ಕನ್ಸ್ಯೂಮರ್ ಬಿಹೇವಿಯರ್ ಇದೆಯಲ್ಲ, ಅದರಿಂದ ಪ್ರಶ್ನೆ ಸಂಖ್ಯೆ 1, ಬಜೆಟ್ ರೇಖೆ ಮತ್ತು ಬಜೆಟ್ ಗಣದಲ್ಲಿನ ವ್ಯತ್ಯಾಸವನ್ನು ತಿಳಿಸಿ ಅಂತ ಇದೆ. ಸೊ ನೀವಿಲ್ಲಿ ಕ್ವಶನ್ ನೋಡ್ತಾ ಇರ್ಬೋದು. ಮೊದಲನೇದಾಗಿ ಬಜೆಟ್ ರೇಖೆ ಎಂದರೇನು ಅಂತ ನೋಡೋಣ. ಬಜೆಟ್ ರೇಖೆ ಅಂತಂದರೆ ಅನುಭೋಗಿಯು ನಿರ್ದಿಷ್ಟ ಬೆಲೆಯಲ್ಲಿ ತನ್ನ ಆದಾಯಕ್ಕೆ ಸಮನಾಗಿ ಕೊಂಡುಕೊಳ್ಳಲು ಸಾಧ್ಯವಿರುವ 2 ಸರಕುಗಳ ವಿವಿಧ ಸಂಯೋಜನೆಗೆ ಏನಂತೀವಿ? ಬಜೆಟ್ ರೇಖೆ ಅಂತ ಕರಿತೀವಿ. ನೆನ್ಪಿಟ್ಕೊಳ್ಳಿ ಸಿಂಪಲ್ ಆಗಿ. ನಿರ್ದಿಷ್ಟ ಬೆಲೆಯಲ್ಲಿ ತನ್ನ ಆದಾಯದಲ್ಲಿ ಕೊಂಡುಕೊಳ್ಳಲು ಸಾಧ್ಯವಿರುವ 2 ಸರಕುಗಳ ವಿವಿಧ ಸಂಯೋಜನೆಗೆ ಏನಂತೀವಿ? ಬಜೆಟ್ ರೇಖೆ ಅಂತೀವಿ. ಉದಾಹರಣೆ, ನಿಮ್ಮ ಹತ್ರ 20 ರೂಪಾಯಿ ಇದೆ, 20 ರೂಪಾಯಲ್ಲಿ 2 ವಸ್ತುಗಳು ಕೊಂಡುಕೊಳ್ತೀರ ಅಂದ್ಕೊಳ್ಳಿ. ಎಷ್ಟು ಪ್ರಮಾಣದಲ್ಲಿ ಕೊಂಡುಕೊಳ್ಳುತ್ತೀರ ಅನ್ನೋ ಸಂಯೋಜನೆಗೆ ಏನಂತೀವಿ? ಬಜೆಟ್ ರೇಖೆ ಅಂತ ಕರಿತೀವಿ. ನೆಕ್ಸ್ಟ್ ಒಂದು ನೋಡ್ತಾ ಇರ್ಬೋದು, ಬಜೆಟ್ ಗಣ ಅಂತ ಇದೆ. ಬಜೆಟ್ ಗಣ ಅಂತಂದರೆ ಮಾರುಕಟ್ಟೆಯಲ್ಲಿ ನಿರ್ದಿಷ್ಟ ಬೆಲೆಯಲ್ಲಿ ಮತ್ತು ಅನುಭೋಗಿಯ ಆದಾಯಕ್ಕೆ ಸಮನಾಗಿ ಲಭ್ಯವಿರುವ ಸರಕುಗಳ ಕಂತೆಯನ್ನು ಬಜೆಟ್ ಗಣ ಅಂತ ಕರಿತೀವಿ. ಎರಡಕ್ಕೆ ವ್ಯತ್ಯಾಸ ಏನಂದರೆ, ಬಜೆಟ್ ರೇಖೆ ಅಂದರೆ ನಿರ್ದಿಷ್ಟ ಬೆಲೆಯಲ್ಲಿ ತನ್ನ ಆದಾಯಕ್ಕೆ ಸಮನಾಗಿ ಕೊಂಡುಕೊಳ್ಳಲು ಸಾಧ್ಯವಿರುವ 2 ಸರಕುಗಳ ಸಂಯೋಜನೆ ಬಜೆಟ್ ರೇಖೆ ಆಗುತ್ತೆ. ಗಣ ಅಂತಂದರೆ ಮಾರುಕಟ್ಟೆಯಲ್ಲಿ ನಿರ್ದಿಷ್ಟ ಬೆಲೆಯಲ್ಲಿ ಅನುಭೋಗಿಯ ಆದಾಯಕ್ಕೆ ಸಮಾನವಾಗಿ ಲಭ್ಯವಿರುವ ಸರಕುಗಳ ಕಂತೆಯನ್ನು ಏನಂತೀವಿ? ಬಜೆಟ್ ಗಣ ಅಂತ ಕರಿತೀವಿ. ಇಷ್ಟು ಬರೆದ್ರೆ ಸಾಕು. ನೆಕ್ಸ್ಟ್ ಕ್ವಶನ್ ನೋಡ್ತಾ ಇರ್ಬೋದು. ಕೆಳದರ್ಜೆಯ ಸರಕುಗಳು ಎಂದರೇನು? ಉದಾಹರಣೆ ಕೊಡಿ ಅಂತ ಇದೆ. ಸೊ ಇಲ್ಲಿ ಕೆಳದರ್ಜೆಯ ಸರಕು ಎಂದರೇನು ಅಂತಂದರೆ, ಅನುಭೋಗಿ ಆದಾಯ ಹೆಚ್ಚಳದೊಂದಿಗೆ ಸರಕುಗಳ ಬೇಡಿಕೆ ಕಡಿಮೆ ಆದರೆ ಕೆಳದರ್ಜೆಯ ಸರಕು ಎಂದು ಕರೆಯುತ್ತೇವೆ. ಸಿಂಪಲ್ಲಾಗಿ ಹೇಳಬೇಕಾದ್ರೆ, ಆದಾಯ ಹೆಚ್ಚಾದಂತೆ ಯಾವ ಸರಕುಗಳ ಬೇಡಿಕೆ ಕಡಿಮೆ ಆಗುತ್ತದೆಯೋ ಅದಕ್ಕೇನಂತೀವಿ? ಕೆಳದರ್ಜೆಯ ಸರಕು ಅಂತೀವಿ. ಉದಾಹರಣೆಗೆ ರಾಗಿ, ನವಣೆ, ಸಜ್ಜೆ, ಅರ್ಕ, ಯಾವಾದರೂ 2 ಉದಾಹರಣೆ ಬರೆದ್ರೆ ಸಾಕು. ಸೊ ನೆಕ್ಸ್ಟ್ ಕ್ವಶನ್ ನೋಡ್ತಾ ಇರಬಹುದು. ಏಕಾತ್ಮಕ ಒಲವು ಎಂದರೇನು ಅಂತ ಪ್ರಶ್ನೆ ಇದೆ. ಸೊ ಏಕಾತ್ಮಕ ಒಲವು ಎಂದರೇನಂತಂದರೆ, ವಿವೇಚನಾಶೀಲ ಅನುಭೋಗಿಯು ಯಾವಾಗಲೂ ಎತ್ತರ ಮಟ್ಟದ ಔದಾಸೀನ್ಯ ವಕ್ರರೇಖೆಯನ್ನು ಆಯ್ಕೆ ಮಾಡುವ ಮೂಲಕ ಅಧಿಕ ತೃಪ್ತಿ ಹೊಂದಲು ಪ್ರಯತ್ನಿಸುತ್ತಾನೆ. ಇದಕ್ಕೇನಂತೀವಿ? ಏಕಾತ್ಮಕ ಒಲವು ಅಂತ ಕರಿತೀವಿ. ಸಿಂಪಲ್ಲಾಗಿ ಹೇಳಬೇಕಾದ್ರೆ, ವಿವೇಚನಾಶೀಲ ಅನುಭೋಗಿ ಎತ್ತರ ಮಟ್ಟದ ಔದಾಸೀನ್ಯ ರೇಖೆ ಆಯ್ಕೆ ಮಾಡುವ ಮೂಲಕ ಅಧಿಕ ತೃಪ್ತಿ ಹೊಂದಲು ಪ್ರಯತ್ನಿಸುತ್ತಾನೆ. ಇದಕ್ಕೇನಂತೀವಿ? ಏಕಾತ್ಮಕ ಒಲವು ಅಂತ ಕರಿತೀವಿ. ನೆಕ್ಸ್ಟ್ ಒನ್, ಬೇಡಿಕೆ ನಿಯಮ ಬಗ್ಗೆ ಹೇಳಬೇಕಾದ್ರೆ, ಬೇಡಿಕೆ ನಿಯಮವನ್ನು ತಿಳಿಸಿ ಅಂತ ಇದೆ. ಸೊ ಮಾರುಕಟ್ಟೆ ಇತರೆ ಸರಕು ಸ್ಥಿತಿಗತಿಗಳು ಸ್ಥಿರವಾಗಿದ್ದಾಗ ಬೆಲೆ ಹೆಚ್ಚಾದಂತೆ ಬೇಡಿಕೆ ಕಡಿಮೆ ಆಗುತ್ತದೆ, ಬೆಲೆ ಕಡಿಮೆ ಆದಾಗ ಬೇಡಿಕೆ ಹೆಚ್ಚಾಗುತ್ತದೆ. ಇದಕ್ಕೇನಂತೀವಿ? ಬೇಡಿಕೆ ನಿಯಮ. ಇನ್ನೊಮ್ಮೆ ಸಿಂಪಲಾಗಿ ನೆನ್ಪಿಟ್ಕೊಳ್ಳಿ. ಇತರೆ ಅಂಶಗಳು ಸ್ಥಿರವಾಗಿದ್ದು ಬೆಲೆ ಹೆಚ್ಚಾದಾಗ ಬೇಡಿಕೆ ಕಡಿಮೆ ಆಗುತ್ತದೆ, ಬೆಲೆ ಕಡಿಮೆ ಆದಾಗ ಬೇಡಿಕೆ ಹೆಚ್ಚಳವಾಗುತ್ತದೆ. ಇದಕ್ಕೇನಂತೀವಿ? ಬೇಡಿಕೆಯ ನಿಯಮ ಅಂತ ಕರಿತೀವಿ. ನೆಕ್ಸ್ಟ್ ಒನ್ ಕ್ವಶನ್ 5 ನೋಡ್ತಾ ಇರಬಹುದು. ಈ ಪ್ರಶ್ನೆಗಳು ಕೇವಲ 2 ಅಂಕಕ್ಕಷ್ಟೇ ಅಲ್ಲ, ನಿಮಗೆ ಇವೇ ಪ್ರಶ್ನೆಗಳು 1 ಅಂಕಕ್ಕೆ 4 ಅಂಕಕ್ಕೆ ಸಹ ಕೆಲವೊಂದು ಸಲ ಯೂಸ್ ಆಗ್ತಕ್ಕಂಥದ್ದು. ನೆಕ್ಸ್ಟ್ ಕ್ವಶನ್, ಅನುಭೋಗಿ ವರ್ತನೆ ವಿವರಿಸುವ 2 ವಿಧಾನಗಳನ್ನು ತಿಳಿಸಿ ಅಂತ ಇದೆ. ಸೊ ಅನುಭೋಗಿ ವರ್ತನೆ ತಿಳಿಸುವ 2 ವಿಧಾನ ಯಾವಂತಂದರೆ, 1ನೇದು ಸಂಖ್ಯಾಸೂಚಕ, 2ನೇದು ಸ್ಥಾನದರ್ಶಕ. ನೆನ್ಪಿಟ್ಕೊಳ್ಳಿ, ಸಂಖ್ಯಾಸೂಚಕ, ಸೆಕೆಂಡ್ ಒನ್ ಸ್ಥಾನದರ್ಶಕ ಅಂತ ಕರಿತೀವಿ.
ನೆಕ್ಸ್ಟ್ ಕ್ವಶನ್ ನೋಡಬೇಕಾದ್ರೆ ಬೆಲೆ ಬೇಡಿಕೆ ಸ್ಥಿತಿಸ್ಥಾಪಕತ್ವ ಎಂದರೇನು, ಇದರ ಸೂತ್ರವನ್ನು ಬರೆಯಿರಿ ಅಂತ ಇದೆ. ಸೊ ಸಿಂಪಲ್ ಆಗಿ ಹೇಳಬೇಕಾದ್ರೆ ಬೆಲೆಯಲ್ಲಿ ಆಗುವ ಬದಲಾವಣೆಯಿಂದ ಬೇಡಿಕೆಯಲ್ಲಾಗುವ ಬದಲಾವಣೆಗೆ ಏನಂತೀವಿ, ಬೆಲೆ ಬೇಡಿಕೆ ಸ್ಥಿತಿಸ್ಥಾಪಕತ್ವ. ಇನ್ನೊಮ್ಮೆ ನೆನಪಿಟ್ಕೊಳ್ಳಿ, ಬೆಲೆಯಲ್ಲಿ ಆಗುವ ಪ್ರಮಾಣಕ್ಕೆ ಅನುಗುಣವಾಗಿ ಬೇಡಿಕೆಯಲ್ಲಾಗುವ ಪ್ರಮಾಣದ ಬದಲಾವಣೆಗೆ ಏನಂತೀವಿ, ಬೆಲೆ ಬೇಡಿಕೆ ಸ್ಥಿತಿಸ್ಥಾಪಕತ್ವ. ಎಕ್ಸಾಂಪಲ್, ಬೆಲೆಯಲ್ಲಿ ಸ್ವಲ್ಪ ಬದಲಾವಣೆ ಆದರೆ ಬೇಡಿಕೆಯಲ್ಲಿ ಸ್ವಲ್ಪ ಬದಲಾವಣೆ ಆಗುತ್ತದೆ. ಇದಕ್ಕೇನಂತೀವಿ, ಬೆಲೆ ಬೇಡಿಕೆ. ಸೂತ್ರ ಬರಿಬೇಕಲ್ಲ, ಸೂತ್ರ ಏನಂತಂದರೆ ಚೇಂಜ್ ಕ್ಯೂ ಡಿವೈಡೆಡ್ ಬೈ ಚೇಂಜ್ ಪಿ ಇಂಟು ಪಿ ಡಿವೈಡೆಡ್ ಬೈ ಕ್ಯೂ ಅಂತೀವಿ. ಕ್ಯೂ ಅಂದರೆ ಕ್ವಾಂಟಿಟಿ, ಪ್ರಮಾಣ, ಪಿ ಅಂದರೆ ಪ್ರೈಸ್, ಬೆಲೆ ಆಗುತ್ತದೆ. ನೆಕ್ಸ್ಟ್ ಒನ್ ನೋಡಬೇಕಾದ್ರೆ 7ನೇ ಪ್ರಶ್ನೆ, ಸರಾಸರಿ ಆದಾಯ ಮತ್ತು ಸೀಮಾಂತ ಆದಾಯದ ಅರ್ಥ ಅಂತ ಇದೆ. ಸೊ ಸರಾಸರಿ ಸೀಮಾಂತ ಆದಾಯ ಎಂದರೇನು ಅಂತ ನೋಡ್ತಾ ಹೋಗೋಣ. ಫಸ್ಟಿಗೆ ಸರಾಸರಿ ಆದಾಯ ನೋಡ್ತಾ ಇರಬಹುದು. ಉದ್ಯಮವು ಪ್ರತಿಯೊಂದು ಘಟಕದ ಸರಕನ್ನು ಮಾರಾಟ ಮಾಡುವ ಮೂಲಕ ಗಳಿಸುವ ಆದಾಯಕ್ಕೆ ಏನಂತೀವಿ, ಸರಾಸರಿ ಆದಾಯ ಅಂತ ಕರಿತೀವಿ. ಆ್ಯಕ್ಚುಲಿ ಇದರಲ್ಲಿ ಇದು ತುಷ್ಟಿಗುಣ ಅಂತ ಪ್ರಶ್ನೆ ಬರಬೇಕಾಗಿತ್ತು. ಸೊ ಅದನ್ನು ಇದೇ ರೀತಿ ಆಗುತ್ತೆ. ಯಾವುದಂದರೆ ಪ್ರತಿಯೊಂದು ಘಟಕ ಸೇವಿಸಿದಾಗ ದೊರೆಯುವ ತುಷ್ಟಿಗುಣಕ್ಕೆ ಸರಾಸರಿ ತುಷ್ಟಿಗುಣ ಅಂತೀವಿ. ಪ್ರತಿಯೊಂದು ಘಟಕ ಉತ್ಪಾದನೆ ಮಾಡಿದಾಗ ಸರಾಸರಿ ಆದಾಯ ಅಂತೀವಿ. ಪ್ರತಿಯೊಂದು ಘಟಕ ಮಾರಾಟ ಮಾಡಿದಾಗ ಬರುವ ಆದಾಯಕ್ಕೆ ಸರಾಸರಿ ಆದಾಯ ಅಂತೀವಿ. ಅದೇ ರೀತಿ ಪ್ರತಿಯೊಂದು ಘಟಕಕ್ಕೆ ತಗುಲುವ ವೆಚ್ಚಕ್ಕೆ ಸರಾಸರಿ ವೆಚ್ಚ ಅಂತ ಕರಿತೀವಿ. ಎಲ್ಲನೂ ಒಂದೇ ರೀತಿ ಇರ್ತಕ್ಕಂಥದ್ದು. ನೆಕ್ಸ್ಟ್ ಒನ್ ಸೀಮಾಂತ ಆದಾಯ ಅಂತ ಇದೆ ನೋಡಿ. ಒಂದು ಹೆಚ್ಚುವರಿ ಘಟಕವನ್ನು ಮಾರಾಟ ಮಾಡಿದ ಗಳಿಸುವ ಆದಾಯಕ್ಕೆ ಏನಂತೀವಿ, ಸೀಮಾಂತ ಆದಾಯ ಅಂತೀವಿ. ಅದೇ ರೀತಿ ಸೀಮಾಂತ ತುಷ್ಟಿಗುಣ MU ಅಂದರೆ ಹೆಚ್ಚುವರಿ ಘಟಕದಿಂದ ದೊರೆಯುವ ತುಷ್ಟಿಗುಣಕ್ಕೆ ಏನಂತೀವಿ, ಸೀಮಾಂತ ತುಷ್ಟಿಗುಣ. MP ಅಂತ ಬರುತ್ತೆ ಅನ್ನೋದು, ಹೆಚ್ಚುವರಿ ಘಟಕದ ಉತ್ಪಾದನೆಗೆ ಏನಂತೀವಿ, ಸೀಮಾಂತ ಉತ್ಪಾದನೆ ಅಂತ ಕರಿತೀವಿ. ಇನ್ನೊಂದು MC ಮಾರ್ಜಿನಲ್ ಕಾಸ್ಟ್ ಅಂತ ಬರುತ್ತೆ. ಹೆಚ್ಚುವರಿ ಘಟಕಕ್ಕೆ ತಗುಲುವ ವೆಚ್ಚಕ್ಕೆ ಏನಂತೀವಿ, ಮಾರ್ಜಿನಲ್ ಕಾಸ್ಟ್ ಅಂತ ಕರಿತೀವಿ. ಅಂದರೆ MC, MP, MU ಹಾಗೂ TU ಅಂತ ನೀವೇ ನೋಡಿ, ಇವೆಲ್ಲ ಒಂದೇ ರೀತಿ ಉತ್ತರ ಬರ್ತಕ್ಕಂಥದ್ದು. 12 ಪ್ರಶ್ನೆಗಳಿಗೆ ಒಂದೇ ರೀತಿ ಉತ್ತರ ನೆನಪಿಟ್ಕೊಂಡ್ರೆ ಸಾಕು, 15-20 ಮಾರ್ಕ್ಸ್ ತೊಗೋಬಹುದು. ಅದಕ್ಕೆ ಸಂಬಂಧಪಟ್ಟಂಥ ವಿಡಿಯೋ ಮಾಡಿದ್ದೇನೆ, ಡಿಸ್ಕ್ರಿಪ್ಷನ್ ಲಿಂಕ್ನಲ್ಲಿ ಇರುತ್ತೆ, ನೋಡಬಹುದು. ನೆಕ್ಸ್ಟ್ ಕ್ವಶನ್ ನಂಬರ್ 9 ನೋಡ್ತಾ ಇರ್ಬೋದು. ಬೆಲೆ ಬೇಡಿಕೆ ಸ್ಥಿತಿಸ್ಥಾಪಕತ್ವದ 2 ವಿಧಗಳಂತಿವೆ, 5 ವಿಧಗಳಿವೆ. ಪರಿಪೂರ್ಣ ಸ್ಥಿತಿಸ್ಥಾಪಕತ್ವ, ಪರಿಪೂರ್ಣ ಅಸ್ಥಿತಿಸ್ಥಾಪಕತ್ವ, ಸರಿಸಮ ಸ್ಥಿತಿಸ್ಥಾಪಕತ್ವ, ಕಡಿಮೆ ಹೆಚ್ಚು ಅಂತ ಕರಿತೀವಿ. ನೆನ್ಪಿಟ್ಕೊಳ್ಳಿ, ಪರಿಪೂರ್ಣ ಸ್ಥಿತಿಸ್ಥಾಪಕತ್ವ, ಪರಿಪೂರ್ಣ ಅಸ್ಥಿತಿಸ್ಥಾಪಕತ್ವ, ಸರಿಸಮ, ಕಡಿಮೆ ಹೆಚ್ಚು. ಯಾವುದಾದ್ರೂ 2 ಕೇಳಿದ್ದಾರೆ, ಸರಿಸಮ, ಕಡಿಮೆ ಹೆಚ್ಚು 3 ಬರೆದ್ರೂ ಸಾಕು. ನೆಕ್ಸ್ಟ್ ಕ್ವಶನ್ ನಂಬರ್ 10 ನೋಡ್ತಾ ಇರ್ಬೋದು. ಒಂದು ಸರಕಿನ ಬೆಲೆ ಬೇಡಿಕೆ ಸ್ಥಿತಿಸ್ಥಾಪಕತ್ವ ನಿರ್ಧರಿಸುವ 2 ಅಂಶಗಳು ಅಂತ ಇದೆ. ಬೆಲೆ ಬೇಡಿಕೆ ನಿರ್ಧರಿಸುವ 2 ಅಂಶಗಳು ಯಾವಂದರೆ ಸರಕಿನ ಸ್ವರೂಪ, ಬದಲಿ ಸರಕಿನ ಲಭ್ಯತೆ, ಅನುಭೋಗಿಯ ಆದಾಯ. ಈ ರೀತಿ ಹಲವಾರು ಪಾಯಿಂಟ್ಸ್ ಬರುತ್ತೆ, 2 ಬರೆದ್ರೆ ಸಾಕು. ಅನುಭೋಗಿಯ ಆದಾಯ, ಸರಕಿನ ಸ್ವರೂಪ, ಬದಲಿ ಸರಕಿನ ಲಭ್ಯತೆ, ಅಭಿರುಚಿ, ಈ ರೀತಿ ಇನ್ನೂ ಬರುತ್ತವೆ, 2 ಬರೆದ್ರೆ ಸಾಕು. ನೆಕ್ಸ್ಟ್ ಇದೊಂದು ಪ್ರಾಬ್ಲಮೆಟಿಕ್ ಕ್ವಶನ್ ಇದೆ, 2 ಅಂಕಕ್ಕೆ ನೋಡ್ತಾ ಇರ್ಬೋದು. ಒಂದು ಸರಕಿನ ಬೆಲೆ ಬೇಡಿಕೆ ಸ್ಥಿತಿಸ್ಥಾಪಕತ್ವ 0.2 ಇದೆ ಎಂದು ಭಾವಿಸೋಣ. ಎಷ್ಟಿದೆ ಸ್ಥಿತಿಸ್ಥಾಪಕತ್ವ? 0.2 ಇದೆ. ಸೊ ಸರಕಿನ ಬೆಲೆಯಲ್ಲಿ 10ರಷ್ಟು ಏರಿಕೆ ಆದರೆ ವೆಚ್ಚದ ಮೇಲೆ ಹೇಗೆ ಪರಿಣಾಮ ಬೀರುತ್ತದೆ ಅಂತ ಇದೆ. ಸೊ ವೆಚ್ಚದ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತದೆ ಅಂತ ಬಿಡಿಸಿ ನೋಡೋಣ. ಇಲ್ಲಿ ಸೂತ್ರ ನೋಡ್ತಾ ಇರ್ಬೋದು. ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್ ಈಸ್ ಈಕ್ವಲ್ ಟು ಕ್ವಾಂಟಿಟಿ ಆಫ್ ಡಿಮ್ಯಾಂಡ್ ಡಿವೈಡೆಡ್ ಬೈ ಪ್ರೈಸ್ ಅಂತ ಇದೆ. ಇದು ಬೇಡಿಕೆ ಭಾಗಿಲೆ ಬೆಲೆ ಬದಲಾವಣೆ ಅಂತ ಬರುತ್ತೆ, ಚೇಂಜ್ ಚಿಹ್ನೆ ಅದು. ಸೊ ಫಸ್ಟ್ ನೋಡಿ, ED ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್ ಇಲ್ಲಿ ಎಷ್ಟು ಕೊಟ್ಟಿದ್ದಾರೆ, 0.2. ಆ ED ಅಂತಂತ ಇಲ್ಲಿದೆ ನೋಡಿ, 0.2 ಬರೆದಿದ್ದೀನಿ. ಚೇಂಜ್ QD, ಚೇಂಜ್ ಕ್ವಾಂಟಿಟಿ ಆಫ್ ಡಿಮ್ಯಾಂಡ್ ಆ್ಯಸ್ ಇಟ್ ಈಸ್ ಬರೆದಿದ್ದೀನಿ. ಚೇಂಜ್ P, ಬೆಲೆಯಲ್ಲಿ ಎಷ್ಟು ಬದಲಾವಣೆ ಆಗಿದೆ, 10ರಷ್ಟು ಇಲ್ಲಿ ಬರೆದಿದ್ದೀವಿ. ಸೊ ಇದು ಯಾವ ರೀತಿ ಬಿಡಿಸ್ಬೇಕು ಅಂತಂದರೆ, ಬೇಡಿಕೆ ಕಂಡುಹಿಡಬೇಕಲ್ಲ. ಬೇಡಿಕೆ ಇದೇನು ಮಾಡಬೇಕಿಲ್ಲಿ, ಕ್ವಾಂಟಿಟಿ ಆಫ್ ಡಿಮ್ಯಾಂಡ್ ಈಸ್ ಈಕ್ವಲ್ ಟು 0.2 ಇಂಟು 10 ಮಾಡಬೇಕು, ಮೈನಸ್ 0.2 ಇಂಟು 10 ಮಾಡಬೇಕು. ಆವಾಗ ಎಷ್ಟು ಬರುತ್ತೆ ಉತ್ತರ, 2 ಬರ್ತಕ್ಕಂಥದ್ದು. ಸೊ ಬೇಡಿಕೆಯಲ್ಲಿನ ಶೇಕಡಾವಾರು ಬದಲಾವಣೆ ಎಷ್ಟಾಯ್ತು ಇಲ್ಲಿ, 2 ಮೈನಸ್ 2 ಬರುತ್ತೆ. ಯಾಕಂದರೆ ಇಲ್ಲಿ ಮೈನಸ್ 0.2 ಇದೆಲ್ಲ, ಮೈನಸ್ 2 ಬರುತ್ತದೆ. ಸೊ ಮೇಲಿನ ಫಲಿತಾಂಶದಿಂದ ಏನು ತಿಳಿಯುತ್ತೆ ಅಂದರೆ, ಬೆಲೆ ಏರಿಕೆ ಆದಾಗ ಸ್ಥಿತಿಸ್ಥಾಪಕತ್ವ 1ಕ್ಕಿಂತ ಕಡಿಮೆ ಇದೆ ಎನ್ನುವುದು ಅರ್ಥವಾಗುತ್ತದೆ. ಇಷ್ಟು ಬರೆದ್ರೆ ಸಾಕು. ಸೊ ನೆಕ್ಸ್ಟ್ ಒನ್ ಸೂಕ್ಷ್ಮ ಅರ್ಥಶಾಸ್ತ್ರದಿಂದ 2 ಅಂಕಕ್ಕೆ ಸಂಬಂಧಪಟ್ಟಂತೆ ನಾವು ಇನ್ನೊಂದು ಅಧ್ಯಾಯ ಯಾವುದು ಓದ್ಕೊಳ್ಬೇಕಂತಂದರೆ
ಅಧ್ಯಾಯ 4 ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆ ಸಿದ್ಧಾಂತ ಅಂತ ಇದೆ ನೋಡಿ. ಅದಕ್ಕೆ ಸಂಬಂಧಪಟ್ಟಂತೆ ಕ್ವಶನ್ ನಂಬರ್ 1 ನೋಡ್ತಾ ಇರ್ಬೋದು. ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಉದ್ಯಮ ಘಟಕದ ಲಾಭವನ್ನು ಗರಿಷ್ಠಗೊಳಿಸಲು ಅಗತ್ಯವಿರುವ ಷರತ್ತು ತಿಳಿಸಿ ಅಂತ ಇದೆ. ಸೊ ಫಸ್ಟ್ ಷರತ್ತು ಏನಂದರೆ ಬೆಲೆಯು ಸೀಮಾಂತ ವೆಚ್ಚಕ್ಕೆ ಸಮಾನವಾಗಿರಬೇಕು. 2 ಪಾಯಿಂಟ್ಸ್ ಕೇಳಿದ್ದಾರೆ, 2 ಬರೆದರೆ ಸಾಕು. ಬೆಲೆಯು ಸೀಮಾಂತ ವೆಚ್ಚಕ್ಕೆ ಸಮಾನ, ಪ್ರೈಸ್ ಈಕ್ವಲ್ಸ್ ಟು ಮಾರ್ಜಿನಲ್ ಕಾಸ್ಟ್. ಸೆಕೆಂಡ್ ಒನ್, ಸೀಮಾಂತ ವೆಚ್ಚವು Q0ದಲ್ಲಿ ಇಳಿಕೆಯಾಗಿರುವುದಿಲ್ಲ. ಇನ್ನೊಂದು ಹೆಚ್ಚುವರಿಯಾಗಿ ಬರಿಬೋದು, ಅಲ್ಪಾವಧಿಯಲ್ಲಿ ಬೆಲೆ ಸರಾಸರಿ ಬದಲಾಗುವ ವೆಚ್ಚಕ್ಕಿಂತ ಹೆಚ್ಚು ಅಥವಾ ಸಮನಾಗಿರಬಹುದು, ದೀರ್ಘಾವಧಿಯಲ್ಲಿ ಸಹ ಹೆಚ್ಚು ಅಥವಾ ಸಮಾನವಾಗಿರಬಹುದು. P ಈಸ್ ಈಕ್ವಲ್ ಟು ಮೋರ್ ದೆನ್ ABC ಈ ರೀತಿ ಬರುತ್ತೆ. ಸೊ ನೆಕ್ಸ್ಟ್ ಒನ್ ನೋಡ್ತಾ ಇರ್ಬೋದು, ಸ್ಥಗಿತತೆಯ ಬಿಂದುವಿನ ಅರ್ಥ ನೀಡಿ ಅಂತ ಇದೆ. ಅಲ್ಪಾವಧಿಯಲ್ಲಿ ABC ಕನಿಷ್ಠ ಬಿಂದು ಕೊನೆಯ ಬೆಲೆ ಮತ್ತು ಉತ್ಪನ್ನ ಸಂಯೋಜನೆಯಾಗಿದ್ದು SMC ರೇಖೆಯು ABC ರೇಖೆಯನ್ನು ಕನಿಷ್ಠ ಬಿಂದುವಿನಲ್ಲಿ ಛೇದಿಸುತ್ತದೆ. ದೀರ್ಘಾವಧಿಯಲ್ಲಿ ಲಾಂಗ್ ರನ್ ಮಾರ್ಜಿನಲ್ ಕಾಸ್ಟ್ ರೇಖೆಯು ಲಾಂಗ್ ರನ್ ಎವರೇಜ್ ಕಾಸ್ಟ್ ರೇಖೆ ಕನಿಷ್ಠ ಬಿಂದುವಿನಲ್ಲಿ ಛೇದಿಸುತ್ತದೆ. ಈ ಬಿಂದುವಿನ ಕೆಳಗೆ ಯಾವುದೇ ಉತ್ಪಾದನೆ ಇಲ್ಲದಿರುವ ಕಾರಣ ಇದನ್ನು ಏನಂತೀವಿ, ಸ್ಥಗಿತತೆಯ ಬಿಂದು ಅಂತ ಕರಿತೀವಿ. ಸಿಂಪಲ್ ನೆನ್ಪಿಟ್ಕೊಳ್ಳಿ, ABC ಕನಿಷ್ಠ ಬಿಂದುವಿನಲ್ಲಿ ಛೇದಿಸುತ್ತದೆ, SMC ABC ಕನಿಷ್ಠ ಬಿಂದುವಿನಲ್ಲಿ, LRMC LRC ಕನಿಷ್ಠ ಬಿಂದುವಿನಲ್ಲಿ. ಈ ಬಿಂದುವಿನ ಕೆಳಗೆ ಯಾವುದೇ ಉತ್ಪಾದನೆ ಇರುವುದಿಲ್ಲ, ಅದಕ್ಕೋಸ್ಕರ ಇದಕ್ಕೆ ಏನಂತಾರೆ, ಸ್ಥಗಿತತೆಯ ಬಿಂದು. ಇನ್ನೊಂದು ಅರ್ಥದಲ್ಲಿ ನೆನ್ಪಿಟ್ಕೊಳ್ಬೋದು, ಯಾವ ಬಿಂದುವಿನ ಕೆಳಗೆ ಕನಿಷ್ಠ ಉತ್ಪಾದನೆ ಇರುವುದಿಲ್ಲ ಅದಕ್ಕೆ ಏನಂತಾರೆ, ಸ್ಥಗಿತತೆ ಅಥವಾ ಮುಚ್ಚುವ ಬಿಂದು ಅಂತ ಕರೀತಾರೆ. ಇನ್ನೊಂದು ಸದಾವಕಾಶ ವೆಚ್ಚ ಅಂತ ಇದೆ, ಒಂದು ಉದಾಹರಣೆ ಬರಿಬಹುದು. ಯಾವ ರೀತಿ, ಕೆಲವು ಚಟುವಟಿಕೆಗಳ ಅವಕಾಶ ವೆಚ್ಚವು ಎರಡನೇ ಉತ್ತಮ ಚಟುವಟಿಕೆ ಬಿಟ್ಟುಕೊಟ್ಟ ಗಳಿಕೆ ಆಗಿರುತ್ತದೆ. ಸಿಂಪಲ್ ನಮ್ಮ ಭಾಷೆಯಲ್ಲಿ ಹೇಳಬೇಕಾದ್ರೆ, ಒಂದು ವಸ್ತುವಿನ ಬದಲಿ ಮತ್ತೊಂದು ವಸ್ತುವನ್ನು ಉತ್ಪಾದಿಸಲು ತಗಲುವ ವೆಚ್ಚಕ್ಕೆ ಏನಂತೀವಿ, ಸದಾವಕಾಶ ವೆಚ್ಚ ಅಂತ ಕರಿತೀವಿ. ಇದು ಬರೆದ್ರು ಅಂಕ ಕೊಡ್ತಾರೆ. ಏನಂತ, ಒಂದು ವಸ್ತುವಿನ ಉತ್ಪಾದನೆ ಬದಲು ಮತ್ತೊಂದು ವಸ್ತುವಿನ ಉತ್ಪಾದನೆಗೆ ತಗಲುವ ವೆಚ್ಚಕ್ಕೆ ಏನಂತೀವಿ, ಸದಾವಕಾಶ ವೆಚ್ಚ ಅಂತ ಕರಿತೀವಿ. ಉದಾಹರಣೆ ಇಲ್ಲಿ ಕೊಟ್ಟಿದ್ದು ಬರಿಬಹುದು, ಅಥವಾ ಇನ್ನೊಂದು ಹೇಳ್ತೀನಿ ಅದನ್ನು ಬರಿಬಹುದು. ಉದಾಹರಣೆ, ಒಂದು ಜಮೀನಿನಲ್ಲಿ ಗೋಧಿಯನ್ನು ಉತ್ಪಾದಿಸಲು ತಗಲುವ ವೆಚ್ಚಕ್ಕಿಂತ ಅಕ್ಕಿಯನ್ನು ಉತ್ಪಾದಿಸಲು ತಗಲುವ ವೆಚ್ಚ ಕಡಿಮೆ ಇದ್ದರೆ ಏನು ಮಾಡ್ತೀರಿ, ಎರಡರಲ್ಲಿ ಯಾವುದು ಉತ್ಪಾದನೆ ಮಾಡ್ತೀರಾ ಅಂತಕ್ಕಂಥದ್ದು ಆ ರೀತಿ ಬರಿಬೋದು. ಅಥವಾ ಇಲ್ಲಿ ಕೊಟ್ಟಿದ್ದಾರಲ್ಲ, ಒಬ್ಬ ವ್ಯಕ್ತಿ ತನ್ನ ಕುಟುಂಬ ವ್ಯವಹಾರದಲ್ಲಿ 1000 ರು ಹೂಡಿಕೆ ಮಾಡಲು ತೀರ್ಮಾನಿಸುತ್ತಾನೆ. ಶೂನ್ಯ ಗಳಿಕೆ ನೀಡುತ್ತದೆ. ಅದನ್ನು ಬ್ಯಾಂಕಿನಲ್ಲಿ ಇಟ್ಟಾಗ 10ರಷ್ಟು ಬಡ್ಡಿ ಪಡೆಯಬಹುದು, 10ರಿಂದ 5ರಷ್ಟು ಬಡ್ಡಿ ಪಡೆಯಬಹುದು. ಅದಕ್ಕೋಸ್ಕರ ಅವನು ಏನು ಮಾಡ್ತಾನೆ, ಮನೆಯಲ್ಲಿ ಇಡಬಹುದು, ಬ್ಯಾಂಕಿನಲ್ಲಿ ಇಡ್ತಾನೆ. ನೆಕ್ಸ್ಟ್ ಕ್ವಶನ್ ನೋಡ್ತಾ ಇರ್ಬೋದು, ಒಂದು ಉದ್ಯಮ ಘಟಕದ ಪೂರೈಕೆ ರೇಖೆಯನ್ನು ನಿರ್ಧರಿಸುವ 2 ಅಂಶಗಳು ಅಂತ ಇದೆ. ಈ ಪ್ರಶ್ನೆ 4 ಅಂಕಕ್ಕೆ ಸಹ ಈ ಅಧ್ಯಾಯದಲ್ಲಿ ಇರ್ತಕ್ಕಂಥದ್ದು. 2ರಲ್ಲಿ ಒಂದಕ್ಕೆ ಯೂಸ್ ಆಗುತ್ತೆ, ನೆನ್ಪಿಟ್ಕೊಳ್ಳಿ. 2 ಅಂಶಗಳು ಅಂದರೆ ಫಸ್ಟ್ ಒನ್ ತಂತ್ರಜ್ಞಾನದ ಪ್ರಗತಿ, ಟೆಕ್ನಾಲಜಿಕಲ್ ಪ್ರೋಗ್ರೆಸ್. ಸೆಕೆಂಡ್ ಒನ್ ಆದಾನದ ಬೆಲೆಗಳು, ಇನ್ನೊಂದು ಸರ್ಕಾರದ ತೆರಿಗೆ ಅಂತ ಕರಿತೀವಿ. ನೆನ್ಪಿಟ್ಕೊಳ್ಳಿ, ತಂತ್ರಜ್ಞಾನ ಪ್ರಗತಿ, ಆದಾನ ಬೆಲೆ, ಸರ್ಕಾರದ ತೆರಿಗೆ ಅಂತ ಕರಿತೀವಿ. ನೆಕ್ಸ್ಟ್ ಒನ್ ನೋಡ್ತಾ ಇರ್ಬೋದು, ಇಬ್ಬರು ಉತ್ಪಾದಕರು ಪೂರೈಕೆ ರೇಖೆಗಳು, ಇದು ರೇಖೆಗಳಾಗಬೇಕು, ರೇಖೆಗಳು ಕ್ರಮವಾಗಿ S1P = P-20, S2P = P-10 ಆದಾಗ ಮಾರುಕಟ್ಟೆ ಪೂರೈಕೆಯನ್ನು ಕಂಡುಹಿಡಿಯಿರಿ ಅಂತಿದೆ. ಸೊ ಮಾರುಕಟ್ಟೆ ಪೂರೈಕೆ ನೋಡಿ, S1 ಅಂದರೆ ಇದು 1ನೇ ಮಾರ್ಕೆಟ್ ಆಯಿತು, S2 ಅಂದರೆ 2ನೇದಾಯಿತು. ಇವೆರಡನ್ನು ಕುರಿತು ಕಂಡುಹಿಡಬೇಕು. ಯಾವ ರೀತಿ, P-20 ಮತ್ತು P-10 ಇವಾಗ ಮಾರುಕಟ್ಟೆ ಸಮತೋಲನ ಮಾರುಕಟ್ಟೆ ಪೂರೈಕೆ ಕಂಡುಹಿಡಬೇಕು. ಯಾವ ರೀತಿ ನೋಡಿ, ಅಲ್ಲೇನು ಕೊಟ್ಟಿದ್ರಲ್ಲ, ಆ್ಯಸ್ ಇಟ್ ಇಸ್ ಒಂದು ಸೂತ್ರ ಏನಂತಂದರೆ P = S1 + S2 ಮಾಡಬೇಕಷ್ಟೆ. S1 + S2 ಯಾವ ರೀತಿ ಅಂದರೆ, ಅಲ್ಲಿ ಸೂತ್ರದಲ್ಲಿ ಇಲ್ಲಿ ಮೇಲ್ಗಡೆ ಇತ್ತಲ್ಲ, P-20 + P-10 ಅಂತ ಇದೆ. ಸೊ ಏನು ಮಾಡಬೇಕು, ಇಲ್ಲಿ P + P, 2 Pಗಳಿವೆಲ್ಲ, P + P ಏನಾಗುತ್ತೆ, 2P ಆಗ್ತಕ್ಕಂಥದ್ದು. ಇದು -20 -10 ಇದೆ, ಮೈನಸ್ ಇಂಟು ಮೈನಸ್ ಏನಾಗುತ್ತೆ, ಪ್ಲಸ್ ಆಗುತ್ತೆ. ಸೊ ಇಲ್ಲಿ ಮೈನಸ್ ಆ್ಯಸ್ ಇಟ್ ಈಸ್ ಬರೋದು, 20 + 10 ಮಾಡಿ ಎಷ್ಟಾಗುತ್ತೆ, 30 ಆಗುತ್ತೆ. ಅದಕ್ಕೆ ಏನು ಬರಬೇಕು, ಇಲ್ಲಿ 30. ಉತ್ತರ ಏನು ಬರುತ್ತೆ, P + P 2P, 20 + 10 30, 2P - 30 ಇಷ್ಟು ಬರೆದ್ರೆ ಸಾಕು, 2 ಅಂಕವನ್ನು ಪಡಿಬಹುದು. ನೆಕ್ಸ್ಟ್ ಒನ್, ಬೆಲೆ ಪೂರೈಕೆ ಸ್ಥಿತಿಸ್ಥಾಪಕತ್ವದ ಅರ್ಥವನ್ನು ಬರೆಯಿರಿ ಮತ್ತು ಸೂತ್ರವನ್ನು ಬರೆಯಿರಿ ಅಂತ ಇದೆ. ಸೊ ಬೆಲೆ ಸ್ಥಿತಿಸ್ಥಾಪಕತ್ವ ಅಂದ್ರೆ ನೋಡೋಣ, ಇಲ್ಲಿ ಒಂದು ಸರಕಿನ
ಬೆಲೆಯಲ್ಲಿ ಬದಲಾವಣೆಗೆ ಅನುಗುಣವಾಗಿ ಪೂರೈಕೆಯಲ್ಲಿ ಆಗುವ ಬದಲಾವಣೆಗೆ ಏನಂತೀವಿ? ಬೆಲೆ ಪೂರೈಕೆ ಸ್ಥಿತಿಸ್ಥಾಪಕತ್ವ ಅಂತ ಕರಿತೀವಿ. ಬೇಡಿಕೆ ಪೂರೈಕೆ ಅಥವಾ ಬೆಲೆ ಪೂರೈಕೆ ಎರಡರಲ್ಲಿ ಒಂದು ಕ್ವಶನ್ ಎಕ್ಸಾಮ್ನಲ್ಲಿ ಬರ್ತಕ್ಕಂಥದ್ದು, ನೆನ್ಪಿಟ್ಕೊಳ್ಳಿ. ಬೆಲೆಯಲ್ಲಾಗುವ ಬದಲಾವಣೆಯಿಂದ ಪೂರೈಕೆಯಲ್ಲಾಗುವ ಬದಲಾವಣೆಗೆ ಏನಂತೀವಿ? ಬೆಲೆ ಪೂರೈಕೆ ಸ್ಥಿತಿಸ್ಥಾಪಕತ್ವ. ಸೂತ್ರ ಏನಿದೆ? ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್ ಈಸ್ ಈಕ್ವಲ್ ಟು ಚೇಂಜ್ ಕ್ಯೂ ಡಿವೈಡೆಡ್ ಬೈ ಚೇಂಜ್ ಪಿ ಇಂಟು ಪಿ ಡಿವೈಡೆಡ್ ಬೈ ಕ್ಯೂ ಅಂತ ಇದೆ. ಇಷ್ಟು ನೆನ್ಪಿಟ್ರೆ ಸಾಕು. ನೆಕ್ಸ್ಟ್ ಒನ್, ರಾಷ್ಟ್ರೀಯ ವರಮಾನದ ಲೆಕ್ಕಾಚಾರ ಅಂತಿದೆ. ಸೊ ರಾಷ್ಟ್ರೀಯ ವರಮಾನದ ಲೆಕ್ಕಾಚಾರದಿಂದ 2 ಅಂಕದ 2 ಕ್ವಶನ್ಸ್ ಬರುತ್ತೆ. ಅದೇ ರೀತಿ ಕೆಲವೊಂದು ಲಾಂಗ್ ಕ್ವಶನ್ 1-2 ಅಂಕಕ್ಕೂ ನಿಮಗೆ ಯೂಸ್ ಆಗ್ತಕ್ಕಂಥದ್ದು. ಕ್ವಶನ್ ನಂಬರ್ 1 ನೋಡ್ತಾ ಇರ್ಬೋದು. 4 ಉತ್ಪಾದನಾಂಗಗಳು ಮತ್ತು ಪ್ರತಿಫಲಗಳನ್ನು ತಿಳಿಸಿ ಅಂತ ಇದೆ. ಸೊ 4 ಉತ್ಪಾದನಾಂಗ ಪ್ರತಿಫಲ ಯಾವುವು? ಭೂಮಿಯ ಪ್ರತಿಫಲ ಏನು ಕೊಡ್ತೀವಿ? ಗೇಣಿ. ಶ್ರಮದ ಪ್ರತಿಫಲ ಕೂಲಿ. ಬಂಡವಾಳದ ಪ್ರತಿಫಲ ಬಡ್ಡಿ. ಸಂಘಟನೆ ಪ್ರತಿಫಲ ಲಾಭ. ಇಷ್ಟು ಬರೆದ್ರೆ ಸಾಕು. ನೆಕ್ಸ್ಟ್ ಒನ್, GDP ರಾಷ್ಟ್ರೀಯ ವರಮಾನ ಮಾಪನ ಮಾಡುವ 3 ವಿಧಾನಗಳು ತಿಳಿಸಿ ಅಂತ ಇದೆ. ಫಸ್ಟ್ ಆದಾಯ ವಿಧಾನ, ವೆಚ್ಚ ವಿಧಾನ, ಉತ್ಪನ್ನ ವಿಧಾನ. ಆದಾಯ, ವೆಚ್ಚ, ಉತ್ಪನ್ನ ವಿಧಾನ 3 ನೆನಪಿದ್ರೆ ಸಾಕು. ನೆಕ್ಸ್ಟ್ ಒನ್, ದಾಸ್ತಾನು ಮತ್ತು ಹರಿವಿನ ವ್ಯತ್ಯಾಸವನ್ನು ತಿಳಿಸಿ ಅಂತ ಇದೆ. ಸೊ ದಾಸ್ತಾನು ಅಂದರೆ ನೋಡ್ಕೊಳ್ಳಿ, ನಿರ್ದಿಷ್ಟ ಅವಧಿಯಲ್ಲಿ ಮಾಪನ ಮಾಡಿರುವ ಆರ್ಥಿಕ ಚಲಕಗಳ ಶೇಖರಣೆಗೆ ಏನಂತೀವಿ? ದಾಸ್ತಾನು ಅಂತ ಕರಿತೀವಿ. ನಿರ್ದಿಷ್ಟ ಅವಧಿಯಲ್ಲಿ ಮಾಪನ ಮಾಡಿರುವ ಆರ್ಥಿಕ ಚಲಕಗಳ ಶೇಖರಣೆಗೆ ದಾಸ್ತಾನು ಅಂತೀವಿ. ಉದಾಹರಣೆಗೆ ಬಂಡವಾಳ, ಸಂಪತ್ತು, ವಿದೇಶಿ ಮೀಸಲು. ಹರಿವು ಅಂತಂದರೆ ನೆನ್ಪಿಟ್ಕೊಳ್ಳಿ, ವಿವಿಧ ಅವಧಿಗಳಲ್ಲಿ ಮಾಪನ ಮಾಡಿರುವ ಚಲಕಗಳಿಗೆ ಶೇಖರಣೆ ಆಗುವುದು. ಅವಧಿಗಳಲ್ಲಿ ಮಾಪನ ಮಾಡಿರುವ ಚಲಕಗಳಿಗೆ ಶೇಖರಣೆ ಆಗುವುದಕ್ಕೆ ಏನಂತೀವಿ? ಹರಿವು. ಉದಾಹರಣೆ ವೇತನ, ಹೂಡಿಕೆ, ರಾಷ್ಟ್ರೀಯ ಆದಾಯ ಅಂತ ಕರಿತೀವಿ. ಸೊ ನೆಕ್ಸ್ಟ್ ಒನ್, ಅನುಭೋಗಿ ಸರಕು ಮತ್ತು ಬಂಡವಾಳ ಸರಕುಗಳ ನಡುವಿನ ವ್ಯತ್ಯಾಸ. ಅನುಭೋಗಿ ಸರಕು ಮತ್ತು ಬಂಡವಾಳ ಸರಕಿನ ನಡುವಿನ ವ್ಯತ್ಯಾಸ. ಫಸ್ಟ್ ನೋಡೋಣ, ಅನುಭೋಗಿ ಸರಕು. ಜನರು ಅನುಭೋಗಕ್ಕಾಗಿ ಕೊಂಡುಕೊಳ್ಳುವ ಸರಕುಗಳಿಗೆ ಏನಂತೀವಿ? ಅನುಭೋಗಿ ಸರಕು. ಜನರು ಅನುಭೋಗಕ್ಕಾಗಿ ಕೊಂಡುಕೊಳ್ಳುವ ಸರಕುಗಳಿಗೆ ಅನುಭೋಗಿ ಸರಕು ಅಂತೀವಿ. ಉದಾಹರಣೆಗೆ ಆಹಾರ, ಬಟ್ಟೆ, ತರಕಾರಿ, ಮೊಬೈಲ್ ಇವುಗಳು ಅನುಭೋಗಿ ಸರಕಾಗಿವೆ. ನೆಕ್ಸ್ಟ್ ಒನ್, ಬಂಡವಾಳ ಸರಕು ಅಂದರೆ ಉತ್ಪಾದನಾ ಪ್ರಕ್ರಿಯೆಯಲ್ಲಿ ಒಂದು ಸರಕನ್ನು ಉತ್ಪಾದಿಸಲು ಮತ್ತೊಂದು ಸರಕನ್ನು ಕೊಳ್ಳುವಿಕೆಯನ್ನು ಏನಂತೀವಿ? ಬಂಡವಾಳ ಸರಕು ಅಂತ ಕರಿತೀವಿ. ಒಂದು ಸರಕನ್ನು ಉತ್ಪಾದಿಸಲು ಮತ್ತೊಂದು ಸರಕನ್ನು ಕೊಳ್ಳುವಿಕೆಗೆ ಏನಂತೀವಿ? ಬಂಡವಾಳ ಸರಕು. ಉದಾಹರಣೆಗೆ ಯಂತ್ರಗಳು, ಸಲಕರಣೆಗಳು, ಟ್ರಕ್ಕು ಇವುಗಳಿಗೆ ಬಂಡವಾಳ ಸರಕು ಅಂತ ಕರಿತೀವಿ. ನೆಕ್ಸ್ಟ್ ಕ್ವಶನ್, GDP MP ಮತ್ತು GDP FC ಯ ಸಮೀಕರಣ. GDP MP ಸೂತ್ರ ಏನಿದೆ? C+I+G+X-M. FC ಸೂತ್ರ ಏನಿದೆ? GDP MP ಮೈನಸ್ NIT, ನಿವ್ವಳ ಪರೋಕ್ಷ ತೆರಿಗೆ. ಇಷ್ಟು ಬರೆದ್ರೆ ಸಾಕು. ನೆಕ್ಸ್ಟ್ ಒನ್, ಕ್ವಶನ್ ನಂಬರ್ 6 ನೋಡ್ತಾ ಇರಬಹುದು. ನಾಮಮಾತ್ರ GDP ಮತ್ತು ನೈಜ GDPಗಳ ನಡುವಿನ ವ್ಯತ್ಯಾಸವನ್ನು ಬರೆಯಿರಿ ಅಂತ ಇದೆ. ಸೊ ನಾಮಮಾತ್ರ GDP ಅಂತಂದರೆ ಏನು ಅಂತ ನೋಡ್ತಾ ಇರ್ಬೋದು. ಚಾಲ್ತಿ ವರ್ಷದ ಬೆಲೆಗಳಲ್ಲಿ GDP ಲೆಕ್ಕ ಮಾಡಿದರೆ ನಾಮಮಾತ್ರ ಅಂತ ಕರಿತೀವಿ. ನೆನ್ಪಿಟ್ಕೊಳ್ಳಿ, ಚಾಲ್ತಿ ವರ್ಷದ ಬೆಲೆಗಳಲ್ಲಿ GDP ಲೆಕ್ಕ ಮಾಡಿದರೆ ನಾಮಮಾತ್ರ. ಇದು ಆರ್ಥಿಕತೆ ಸಂಪೂರ್ಣ ಚಿತ್ರಣ ನೀಡುವುದಿಲ್ಲ. ನೆಕ್ಸ್ಟ್ ನೈಜ GDP ಅಂತಂದರೆ ಆಧಾರ ವರ್ಷದ ಬೆಲೆಗಳಲ್ಲಿ GDP ಲೆಕ್ಕ ಮಾಡಿದರೆ ನೈಜ ಮಾತ್ರ GDP ಅಂತ ಕರಿತೀವಿ. ಇದು ಸಂಪೂರ್ಣ ಆರ್ಥಿಕತೆಯ ಚಿತ್ರಣವನ್ನು ನೀಡುತ್ತದೆ. ಇಷ್ಟು ಬರೆದ್ರೆ ಸಾಕು. ನೆಕ್ಸ್ಟ್ ಕ್ವಶನ್ ನೋಡ್ತಾ ಇರ್ಬೋದು. ಬಾಹ್ಯತೆ ಎಂದರೇನು? ಅದರ 2 ವಿಧಗಳನ್ನು ತಿಳಿಸಿ ಅಂತ ಇದೆ. ಸೊ ಸಿಂಪಲ್ ಆಗಿ ಹೇಳಬೇಕಾದ್ರೆ, ಒಂದು ಉದ್ಯಮ ಘಟಕ ಇನ್ನೊಂದು ಉದ್ಯಮ ಘಟಕಕ್ಕೆ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಗೆ ಪ್ರಯೋಜನ ಅಥವಾ ಹಾನಿ ಮಾಡಿದರೆ ಅದಕ್ಕೆ ಬಾಹ್ಯತೆ ಅಂತ ಕರಿತೀವಿ. ಒಂದು ಉದ್ಯಮ ಘಟಕ ಇನ್ನೊಂದು ಉದ್ಯಮ ಘಟಕಕ್ಕೆ ಪ್ರಯೋಜನ ಅಥವಾ ಹಾನಿ ಮಾಡಿದರೆ ಬಾಹ್ಯತೆ ಅಂತೀವಿ. 2 ಪ್ರಕಾರಗಳಿವೆ, ಧನಾತ್ಮಕ ಬಾಹ್ಯತೆ, ಋಣಾತ್ಮಕ ಬಾಹ್ಯತೆ. ಇದು 4 ಅಂಕಕ್ಕೆ ಸಂಬಂಧಪಟ್ಟಂತೆ ಸಹ ಇಂಪಾರ್ಟೆಂಟ್ ಇದೆ, ಅದಕ್ಕೋಸ್ಕರ ಚೆನ್ನಾಗಿ ಓದ್ಕೊಳ್ಳಿ. ನೆಕ್ಸ್ಟ್ ಒನ್, ರಾಷ್ಟ್ರೀಯ ವರಮಾನ ಮಾಪನ ಮಾಡೋ ವಿಧಾನ ಈಗಾಗಲೇ ತಿಳಿಸಿದ್ದೀನಿ, ಮತ್ತೊಮ್ಮೆ ಡಬಲ್ ಆಗಿದೆ. ಉತ್ಪನ್ನ, ವೆಚ್ಚ, ವರಮಾನ ವಿಧಾನ 3 ವಿಧಾನಗಳಿವೆ. ನೆಕ್ಸ್ಟ್ ಕ್ವಶನ್ ನಂಬರ್ ನೋಡ್ತಾ ಇರ್ಬೋದು. ವರ್ಗಾವಣೆ ಪಾವತಿ ಎಂದರೇನು? ಒಂದು ಉದಾಹರಣೆ ಕೊಡಿ ಅಂತ ಇದೆ. ಟ್ರಾನ್ಸ್ಫರ್ ಆಫ್ ಪೇಮೆಂಟ್ಸ್ ಅಂತ ಕರಿತೀವಿ. ವರ್ಗಾವಣೆ ಪಾವತಿ ಎಂದರೇನು ಅಂದರೆ ನೆನ್ಪಿಟ್ಕೊಳ್ಳಿ, ಸರ್ಕಾರ ಮತ್ತು ಉದ್ಯಮ ಘಟಕಗಳಿಂದ ಕುಟುಂಬಗಳು ಪಡೆಯುವ ಪಾವತಿಗೆ ಏನಂತೀವಿ? ವರ್ಗಾವಣೆ ಪಾವತಿಗಳು. ಸರ್ಕಾರ ಮತ್ತು ಉದ್ಯಮ ಘಟಕಗಳಿಂದ ಕುಟುಂಬ ಪಡೆಯುವ ಪಾವತಿಗಳಿಗೆ ಏನಂತೀವಿ? ವರ್ಗಾವಣೆ
ಪಾವತಿ. ಉದಾಹರಣೆಗೆ ಪಿಂಚಣಿಗಳು, ವಿದ್ಯಾರ್ಥಿ ವೇತನ, ಬಹುಮಾನ ಇವುಗಳು ವರ್ಗಾವಣೆ ಪಾವತಿಗೆ ಉದಾಹರಣೆಯಾಗಿವೆ. ನೆಕ್ಸ್ಟ್ ಒನ್, ನೈಜ ಜಿ ಡಿ ಪಿ 300 ಇದೆ, ನಾಮಮಾತ್ರ ಜಿ ಡಿ ಪಿ 330 ರೂಪಾಯಿ ಇದೆ. ಸೊ ಜಿ ಡಿ ಪಿಯ ಅನ್ನಪ್ರಸರಣವನ್ನು ಲೆಕ್ಕ ಮಾಡಿ ಅಂತಿದೆ. ನೈಜ ಜಿ ಡಿ ಪಿ 300, ನಾಮಮಾತ್ರ ಎಷ್ಟಿದೆ 330. ಸೊ ಅನ್ನಪ್ರಸರಣ ಲೆಕ್ಕ ಮಾಡಿ ಅಂತ ಇದೆ. ಸೂತ್ರ ಏನಿದೆ ನೋಡ್ಕೊಳ್ಳಿ. ಜಿ ಡಿ ಪಿ ಅನ್ನಪ್ರಸರಣ = ನಾಮಮಾತ್ರ ಜಿ ಡಿ ಪಿ ಭಾಗಿಲೆ ನೈಜ ಜಿ ಡಿ ಪಿ. ನಾಮಮಾತ್ರ ಜಿ ಡಿ ಪಿ ಎಷ್ಟಿದೆ ಇಲ್ಲಿ 330 ಭಾಗಿಲೆ 300 ಏನಿದೆ ನೈಜ ಜಿ ಡಿ ಪಿ ಇದೆ. ಸೊ ಭಾಗಿಲೆ ಮಾಡಿದಾಗ ಎಷ್ಟು ಬರುತ್ತೆ ಉತ್ತರ 1.1. ಅರ್ಥಶಾಸ್ತ್ರದಲ್ಲಿ ನೀವು ಸಿಂಪಲ್ ಕ್ಯಾಲ್ಕುಲೇಟರ್ ಯೂಸ್ ಮಾಡ್ಬೋದು, ಕ್ಯಾಲ್ಕುಲೇಟರ್ ಸ್ಕೇಲ್ ಪೆನ್ಸಿಲ್ ತೆಗೆದುಕೊಂಡು ಹೋಗ್ಬೋದು. ಸೊ ಇದಕ್ಕೆ ಶೇಕಡಾವಾರು ಅಂತ ಕೇಳಿದರೆ ಅಂದ್ಕೊಳ್ಳಿ, ಕೇಳಿಲ್ಲ ಇದರಲ್ಲಿ. ಸೊ ಇದಕ್ಕೆ ಇಷ್ಟೇ ಉತ್ತರ ಬಿಡಿಸ್ಬೇಕು. ಶೇಕಡ ಪರ್ಸೆಂಟೇಜ್ ಕಂಡುಹಿಡೀರಿ ಅಂತ ಕೇಳಿದ್ರೆ ಏನು ಮಾಡಬೇಕಾಗಿಲ್ಲ. ಇದು ಕಂಡು ಹಿಡಿತೀವಲ್ಲ 1.1 ಬಂದಿದೆ, ಇಂಟು 100 ಮಾಡಬೇಕು, 110 ಬರುತ್ತೆ. ಪರ್ಸೆಂಟೇಜ್ ಕಂಡು ಹಿಡಬೇಕಾದ್ರೆ ಇಂಟು 100 ಮಾಡಬೇಕಷ್ಟೆ. ಸೊ ನೆಕ್ಸ್ಟ್ ಒನ್, ತಪಶೀಲು ಪಟ್ಟಿ ಶೇಖರಣೆ ಮತ್ತು ಕುಸಿತ ಅಂತಿದೆ. ಸೊ ತಪಶೀಲು ಪಟ್ಟಿಯ ಶೇಖರಣೆ ಅಂದರೆ ನೆನ್ಪಿಟ್ಕೊಂಡು, ಮಾರಾಟದಲ್ಲಿ ಅನಿರೀಕ್ಷಿತ ಇಳಿಕೆ ಸಂಭವಿಸಿದರೆ ಉದ್ಯಮ ಘಟಕದಲ್ಲಿ ಮಾರಾಟ ಮಾಡದೆ ಉಳಿದ ದಾಸ್ತಾನಿಗೆ ಏನಂತೀವಿ ಶೇಖರಣೆ ಅಂತೀವಿ. ಎಕ್ಸಾಂಪಲ್, ನಿಮ್ಮ ಅಂಗಡಿಯಲ್ಲಿ 1000 ಶರ್ಟ್ ಮಾರಾಟ ಮಾಡಬೇಕಂತ ತಂದಿದ್ದೀರ, ಮಾರಾಟ ಆಗಿಲ್ಲ, 500 ಮಾರಾಟ ಆಯಿತು, 500 ಹಾಗೆ ಉಳಿತು ಅಂದ್ಕೊಳ್ಳಿ. ಆ ಉಳಿದಿರ್ತಕ್ಕಂಥದ್ದಕ್ಕೆ ಏನಂತೀವಿ ನಾವು ಇಲ್ಲಿ ಯೋಜಿತವಲ್ಲದ ತಪಶೀಲು ಪಟ್ಟಿಯ ಶೇಖರಣೆ ಅಂತೀವಿ. ಅದೇ ರೀತಿ ಕುಸಿತ ಅಂತಂದರೆ ಮಾರಾಟದಲ್ಲಿ ಅನಿರೀಕ್ಷಿತ ಏರಿಕೆಯಿಂದ ಉಂಟಾಗುವ ತಪಶೀಲು ಪಟ್ಟಿ ಕುಸಿತವನ್ನು ಏನಂತೀವಿ ತಪಶೀಲು ಪಟ್ಟಿಯ ಕುಸಿತ ಅಂತೀವಿ. ಅಂದರೆ ನಿಮ್ಮ ಹತ್ರ 1000 ಶರ್ಟ್ ಇವೆ, 900 ಮಾರಾಟ ಮಾಡ್ಬೇಕು ಅಂದ್ಕೊಂಡಿದ್ರು, ಆದರೆ 1000ಕ್ಕೆ 1000 ಮಾರಾಟ ಆಗೋಯ್ತು ಅಂದ್ಕೊಳ್ಳಿ, ನಿಮ್ಮ ಹತ್ರ ಶೇಖರಣೆ ಎಷ್ಟು ಇರುವುದಿಲ್ಲ, ಅದಕ್ಕೆ ಏನಂತೀವಿ ಕುಸಿತ ಅಂತ ಕರಿತೀವಿ. ನೆಕ್ಸ್ಟ್ ಒನ್, ಚಿಲ್ಲರೆ ಮತ್ತು ಸಗಟು ಬೆಲೆಯ ಅರ್ಥ ಅಂತ ಇದೆ. ಚಿಲ್ಲರೆ ಅಂತಂದರೆ ಚಿಲ್ಲರೆ ಬೆಲೆ ಒಬ್ಬ ಗ್ರಾಹಕ ಪಾವತಿಸುವ ಬೆಲೆಗೆ ಏನಂತೀವಿ ಚಿಲ್ಲರೆ ಬೆಲೆ ಅಂತ ಕರಿತೀವಿ. ಒಬ್ಬ ಗ್ರಾಹಕ ಪಾವತಿಸುವ ಬೆಲೆಗೆ ಚಿಲ್ಲರೆ ಬೆಲೆ ಅಂತೀವಿ. ಸಗಟು ಬೆಲೆ ಅಂತಂದರೆ ಸರಕುಗಳನ್ನು ದೊಡ್ಡ ಪ್ರಮಾಣದಲ್ಲಿ ವ್ಯಾಪಾರ ಮಾಡುವವನು ಬೆಲೆಯನ್ನು ಸಗಟು ಬೆಲೆ ಅಂತ ಕರಿತೀವಿ. ಹೋಲ್ಸೇಲ್ ಪ್ರೈಸ್ ಅಂತಂದರೆ ವ್ಯಾಪಾರ ಮಾಡುವವರು ಕೊಡುವ ಬೆಲೆಗೆ ಹೋಲ್ಸೇಲ್ ಪ್ರೈಸ್ ಅಂತೀವಿ. ಚಿಲ್ಲರೆ ಬೆಲೆ ಅಂದರೆ ಗ್ರಾಹಕ ಪಾವತಿಸುವ ಬೆಲೆ ಆಗಿದೆ. ನೆಕ್ಸ್ಟ್ ಒನ್, ಅಧ್ಯಾಯ 5 ಆಯವ್ಯಯ ಪತ್ರ ಅಂತ ಇದೆ, ಬಜೆಟ್ ಅಂತ ಕರಿತೀವಿ. ಸೊ ಬಜೆಟ್ನಲ್ಲಿ ನೋಡ್ಕೊಳ್ಳೋಣ, ಸರ್ಕಾರ ಮುಂಗಡ ಪತ್ರದ ಯಾವುದಾದ್ರೂ 2 ಉದ್ದೇಶಗಳನ್ನು ಬರೆಯಿರಿ ಅಂತ ಇದೆ. ಸೊ ಬಜೆಟ್ನ 2 ಉದ್ದೇಶಗಳು. ಫಸ್ಟ್ ಉದ್ದೇಶ ನೋಡಿ, ಮುಂಗಡ ಪತ್ರದ ಹಂಚಿಕೆಯ ಕಾರ್ಯ ಹಾಗೂ ಪುನರ್ ಹಂಚಿಕೆಯ ಕಾರ್ಯ ಹಾಗೂ ಪತ್ರದ ಸ್ಥಿರೀಕರಣ ಕಾರ್ಯ ಅಂತ ಇದೆ. ಸೊ ಇದರಲ್ಲಿ 2 ಬರೆದ್ರೆ ಸಾಕು. ನೆಕ್ಸ್ಟ್ ಒನ್, ಸಾರ್ವಜನಿಕ ಸರಕು ಮತ್ತು ಖಾಸಗಿ ಸರಕುಗಳ ನಡುವಿನ ವ್ಯತ್ಯಾಸ ತಿಳಿಸಿ ಅಂತ ಇದೆ. ಸೊ ಸಾರ್ವಜನಿಕ ಸರಕು ನೋಡೋಣ. ಸಾರ್ವಜನಿಕ ಸರಕುಗಳನ್ನು ಸರ್ಕಾರವೇ ಪೂರೈಸಬೇಕಾಗುತ್ತದೆ. ಸಾರ್ವಜನಿಕ ಸರಕುಗಳನ್ನು ಸರ್ಕಾರವೇ ಪೂರೈಸಬೇಕಾಗುತ್ತದೆ. ಏಕೆಂದರೆ ಸಾರ್ವಜನಿಕ ಸರಕುಗಳ ಲಾಭವು ಬಳಕೆದಾರರು ಹಣ ಪಾವತಿಸದೇ ಇದ್ದರೂ ಒಬ್ಬ ಅನುಭೋಗಿಗೆ ಸೀಮಿತವಾಗಿರದೆ ಎಲ್ಲರಿಗೂ ಲಭ್ಯವಾಗುತ್ತದೆ. ಅದಕ್ಕೆ ಏನಂತೀವಿ ಸಾರ್ವಜನಿಕ ಸರಕು. ಅಥವಾ ಸರ್ಕಾರ ಒದಗಿಸುವ ಸರಕುಗಳಿಗೆ ಏನಂತೀವಿ ಸಾರ್ವಜನಿಕ ಸರಕು ಅಂತ ಕರಿತೀವಿ. ಸರ್ಕಾರ ಒದಗಿಸುವ ಸರಕುಗಳಿಗೆ ಸಾರ್ವಜನಿಕ ಸರಕು. ಇದು ಎಲ್ಲ ಜನರಿಗೂ ಲಾಭ ಲಭ್ಯವಾಗ್ತಕ್ಕಂಥದ್ದು. ನೆಕ್ಸ್ಟ್ ಒನ್, ಎಕ್ಸಾಂಪಲ್ ರೋಡ್ ಆಗಿರ್ಬೋದು, ಅವೆಲ್ಲ ಸಾರ್ವಜನಿಕ ಸರಕು, ಸರ್ಕಾರಿ ಶಾಲೆಗಳಾಗಿರ್ಬೋದು ಬರುತ್ತೆ. ನೆಕ್ಸ್ಟ್ ಒನ್, ಖಾಸಗಿ ಸರಕು ಅಂತ ಇದೆ, ಪ್ರೈವೇಟ್ ಗೂಡ್ಸ್. ಖಾಸಗಿ ಅಂದರೆ ಬಟ್ಟೆ, ಕಾರು, ಆಹಾರ ಪದಾರ್ಥಗಳಿಗೆ ಏನಂತೀವಿ ಖಾಸಗಿ ಸರಕುಗಳು ಅಂತ ಕರಿತೀವಿ. ಇವುಗಳು ಯಾವುದೇ ವ್ಯಕ್ತಿಯಾಗಲಿ ಹಣ ಪಾವತಿಸದೇ ಇದ್ದರೆ ಅನುಭೋಗಿಸಲು ಸಾಧ್ಯವಿರುವುದಿಲ್ಲ. ಹಣ ಕೊಟ್ಟು ಅನುಭೋಗಿಸಬಹುದು. ನಿಮ್ಮ ಹತ್ರ ಹಣ ಇದ್ದರೆ ಕಾರ್ ಖರೀದಿ ಮಾಡಬಹುದು, ಇಲ್ಲ ಅಂತಂದರೆ ಇಲ್ಲ. ಅದಕ್ಕೆ ಏನಂತೀವಿ ಪ್ರೈವೇಟ್ ಗೂಡ್ಸ್ ಅಂತ ಕರಿತೀವಿ. ನೆಕ್ಸ್ಟ್ ಒನ್, ಸಾರ್ವಜನಿಕ ಸರಕುಗಳನ್ನು ಸರ್ಕಾರವೇ ಏಕೆ ಪೂರೈಸಬೇಕು ಅಂತ ಇದೆ. ಸರ್ಕಾರವೇ ಏಕೆ ಪೂರೈಸಬೇಕು ಅಂತಂದರೆ ಸರ್ಕಾರ ಆಡಳಿತ, ರಕ್ಷಣೆ, ರಸ್ತೆಗಳಂತಹ ಸಾರ್ವಜನಿಕ ಸರಕುಗಳನ್ನು ಸರ್ಕಾರವೇ ಪೂರೈಸಬೇಕಾಗುತ್ತದೆ. ಎಕ್ಸಾಂಪಲ್ ಪೊಲೀಸ್ ಆಗಿರಲಿ, ಡಿಫೆನ್ಸ್ ಆಗಿರಲಿ, ಅಥವಾ ರಕ್ಷಣೆ ಆಗಿರಲಿ, ರೋಡ್ಸ್ ಆಗಿರಲಿ, ಟ್ರಾನ್ಸ್ಪೋರ್ಟ್ ಆಗಿರಲಿ, ಸಾಮಾನ್ಯವಾಗಿ ಸರ್ಕಾರನೇ ಪೂರೈಸಬೇಕಾಗುತ್ತದೆ. ಏಕೆ ಅಂತಂದರೆ ಸಾರ್ವಜನಿಕ ಸರಕುಗಳ ಲಾಭವು ಒಬ್ಬ ಅನುಭೋಗಿಗೆ ಸೀಮಿತವಾಗಿರದೆ ಎಲ್ಲರಿಗೂ ಲಭ್ಯವಾಗುತ್ತದೆ. ಇಡೀ ದೇಶದ ಜನರಿಗೆ ಲಭ್ಯವಾಗಬೇಕಲ್ಲ, ಅದಕ್ಕೋಸ್ಕರ ಇಂಥ ಸರಕುಗಳು ಸರ್ಕಾರನೇ ಪೂರೈಸಬೇಕು.
ಏಕೆಂದರೆ ಖಾಸಗಿ ಸರಕುಗಳಿದ್ದರೆ ಶುಲ್ಕ ಪಾವತಿಸಬೇಕಾಗುತ್ತದೆ. ಅದಕ್ಕೋಸ್ಕರ ಸರ್ಕಾರನೇ ಈ ಸರಕುಗಳನ್ನು ಪೂರೈಕೆ ಮಾಡುತ್ತದೆ. ಇಷ್ಟು ಬರೆದ್ರೆ ಸಾಕು. ನೆಕ್ಸ್ಟ್ ಒನ್, ಪುಕ್ಕಟೆ ಸವಾರರು ಎಂದರೆ ಯಾರು? ಅವರನ್ನು ಹಾಗೆ ಏಕೆ ಕರೆಯುತ್ತಾರೆ ಅಂತ ಇದೆ. ಸೊ ಸಿಂಪಲ್ ಆಗಿ ನೆನ್ಪಿಟ್ಕೊಳ್ಳಿ, ಹಣ ಪಾವತಿಸದೆ ಸಾರ್ವಜನಿಕ ಸರಕು ಅನುಭೋಗಿಸಿದರೆ ಅವರಿಗೇನಂತಾರೆ? ಪುಕ್ಕಟೆ ಸವಾರರು ಅಂತಾರೆ. ಹಣ ಪಾವತಿಸದೆ ಸಾರ್ವಜನಿಕ ಸರಕು ಅನುಭೋಗಿಸಿದರೆ ಪುಕ್ಕಟೆ ಸವಾರರು ಅಂತ ಕರೀತಾರೆ. ಏಕೆಂದರೆ ಇವರು ಉಚಿತವಾಗಿ ಪಡೆದುದಕ್ಕೆ ಸ್ವ ಇಚ್ಛೆಯಿಂದ ಪಾವತಿಸುವುದಿಲ್ಲ ಮತ್ತು ಯಾರಿಗೂ ವಿಶೇಷವಾಗಿ ಸೇರದ ಆಸ್ತಿಯನ್ನು ಅನುಭವಿಸಿದ್ದಕ್ಕೆ ಯಾವುದೇ ಪಾವತಿ ಮಾಡುವುದಿಲ್ಲ. ಯಾವುದೇ ಪೇಮೆಂಟ್ ಮಾಡದೆ ಅನುಭವಿಸ್ತಾರಲ್ಲ, ಅದಕ್ಕೋಸ್ಕರ ಇವರನ್ನು ನಾವೇನಂತೀವಿ? ಪುಕ್ಕಟೆ ಸವಾರರು ಅಂತ ಕರಿತೀವಿ. ನೆಕ್ಸ್ಟ್ ಒನ್, ಕೇಂದ್ರ ಸರ್ಕಾರದ 2 ತೆರಿಗೆಗಳನ್ನು ಹೆಸರಿಸಿ ಅಂತ ಇದೆ. ಸೊ 2 ತೆರಿಗೆಗಳು ಯಾವಂತಂದರೆ, ಪ್ರತ್ಯಕ್ಷ ತೆರಿಗೆಗೆ ಉದಾಹರಣೆ ವೈಯಕ್ತಿಕ ವರಮಾನ ತೆರಿಗೆ ಆಗಿದೆ. ಪರೋಕ್ಷ ತೆರಿಗೆಗೆ ಉದಾಹರಣೆ ಆಮದು ರಫ್ತು ಸುಂಕ ಅಥವಾ GST ಆಗಿದೆ. ನೆಕ್ಸ್ಟ್ ಒನ್, ಕೇಂದ್ರ ಸರ್ಕಾರದ ಯಾವುದಾದರೂ 2 ತೆರಿಗೇತರ ಆದಾಯ, ತೆರಿಗೆ ಆದಾಯ ಪ್ರತ್ಯಕ್ಷ ಪರೋಕ್ಷ, ತೆರಿಗೇತರ ನಾನ್ ಟ್ಯಾಕ್ಸೇಬಲ್ ಅಂತ ಕರಿತೀವಿ, ಬಡ್ಡಿ ಸ್ವೀಕೃತಿ, ಲಾಭಾಂಶ, ಹೂಡಿಕೆ ಮೇಲಿನ ಲಾಭಗಳು, ಶುಲ್ಕಗಳು, ಸೇವೆಗಳ ಮೇಲಿನ ಸ್ವೀಕೃತಿ, ವಿದೇಶಿ ಅನುದಾನಗಳು ಅಂತ ಕರಿತೀವಿ. ಇಷ್ಟು ಬರೆದ್ರೆ ಸಾಕು. ನೆಕ್ಸ್ಟ್ ಒನ್, ಯೋಜನಾ ಕಂದಾಯ ವೆಚ್ಚದ ಭಾಗಗಳು. ಯೋಜನಾ ಕಂದಾಯ ವೆಚ್ಚದ ಭಾಗಗಳು ಅಂತ ಇದೆ. ಸೊ 2 ಇವೆ, ಕೇಂದ್ರ ಯೋಜನೆಗಳು, ಎರಡನೇದು ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶದ ಯೋಜನೆಗಳಿಗೆ ಕೇಂದ್ರ ಸರ್ಕಾರ ನೀಡುವ ನೆರವು ಅಂತಿದೆ. ಎಷ್ಟು ಬರೆದ್ರೆ ಸಾಕು. ನೆಕ್ಸ್ಟ್ ಒನ್, ಮಿಗುತೆ ಮುಂಗಡ ಪತ್ರ, ಕೊರತೆ ಮುಂಗಡ ಪತ್ರದ ನಡುವಿನ ವ್ಯತ್ಯಾಸ ಅಂತ ಇದೆ. ಸೊ ಇವೆರಡರ ಅರ್ಥ ಬರೆದ್ರು ಸಾಕಾಗುತ್ತೆ. ಫಸ್ಟ್, ಮಿಗುತೆ ಅಂದರೆ ಹೆಚ್ಚುವರಿ ಅಂತ ಕರಿತೀವಿ. ಹೆಚ್ಚುವರಿ ನೆನ್ಪಿಟ್ಟುಕೊಳ್ಳಿ. ತೆರಿಗೆ ಸಂಗ್ರಹಣೆಯು ಆದಾಯ ಅಥವಾ ವೆಚ್ಚಕ್ಕಿಂತ ಅಧಿಕವಿರುವುದನ್ನು ಏನಂತೀವಿ? ಉಳಿತಾಯ. ಸಿಂಪಲ್ಲಾಗಿ ಹೇಳಬೇಕಾದ್ರೆ, ಆದಾಯ ಅಧಿಕವಾಗಿದ್ದು ವೆಚ್ಚ ಕಡಿಮೆ ಇದ್ದರೆ ಉಳಿತಾಯ ಮುಂಗಡ ಪತ್ರ ಅಂತ ಕರಿತೀವಿ. ಆದಾಯ ವೆಚ್ಚಕ್ಕಿಂತ ಅಧಿಕವಿದ್ದರೆ ಅದಕ್ಕೆ ಏನಂತಾರೆ? ಉಳಿತಾಯ ಅಂತಾರೆ. ನೆಕ್ಸ್ಟ್ ಒನ್, ಇದು ಸಾಮಾನ್ಯವಾಗಿ ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳಲ್ಲಿ ಕಂಡು ಬರ್ತಕ್ಕಂಥದ್ದು. ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳಲ್ಲಿ ಇನ್ಕಮ್ ಜಾಸ್ತಿ ಇರುತ್ತೆ, ಎಕ್ಸ್ಪೆಂಡಿಚರ್ ಕಡಿಮೆ ಇರುತ್ತೆ. ಇವೆರಡು ಪಾಯಿಂಟ್ ಸಾಕು. ನೆಕ್ಸ್ಟ್, ಕೊರತೆ ಮುಂಗಡ ಪತ್ರ ಅಂದರೆ ನೆನ್ಪಿಟ್ಕೊಳ್ಳಿ, ವೆಚ್ಚವು ಆದಾಯಕ್ಕಿಂತ ಅಧಿಕವಾಗಿರುವ ಸನ್ನಿವೇಶಕ್ಕೆ ಏನಂತಾರೆ? ಕೊರತೆ ಮುಂಗಡ ಪತ್ರ. ಇದರಲ್ಲಿ ಆದಾಯ ಕಡಿಮೆ ಇದ್ದು ವೆಚ್ಚವು ಹೆಚ್ಚಾಗಿರುತ್ತೆ, ಅಂದರೆ ವೆಚ್ಚವು ಆದಾಯಕ್ಕಿಂತ ಅಧಿಕವಾಗಿರುವ ಸನ್ನಿವೇಶಕ್ಕೆ ಕೊರತೆ ಅಂತ ಕರಿತೀವಿ. ಇದು ಸಾಮಾನ್ಯವಾಗಿ ಅಭಿವೃದ್ಧಿಶೀಲ ರಾಷ್ಟ್ರಗಳಲ್ಲಿ ಕಂಡುಬರುತ್ತೆ. ಉದಾಹರಣೆಗೆ ಹೇಳಬೇಕಾದ್ರೆ, ಭಾರತ ದೇಶದಲ್ಲಿ ಕೊರತೆ ಮುಂಗಡ ಪತ್ರ ಇರತಕ್ಕಂಥದ್ದು. ಸುಮಾರು 180 ಲಕ್ಷ ಕೋಟಿಗಿಂತ ಹೆಚ್ಚು ಭಾರತ ಸರ್ಕಾರದ ಮೇಲೆ ಸಾಲ ಇರತಕ್ಕಂಥದ್ದು. ಕರ್ನಾಟಕದ ಪ್ರತಿ ವ್ಯಕ್ತಿಯ ತಲೆಯ ಮೇಲೆ 1,15,000ಕ್ಕಿಂತ ಹೆಚ್ಚಿನ ಸಾಲ ಇರತಕ್ಕಂಥದ್ದು. ಇವೆಲ್ಲ ಸರ್ಕಾರ ಮಾಡಿರ್ತಕ್ಕಂಥ ಸಾಲಗಳು ಬಜೆಟ್ನ ಹೆಸರಿನ ಮೇಲೆ. ನೆಕ್ಸ್ಟ್ ಒನ್, ಪ್ರಮಾಣ ಅನುಗುಣ ಆದಾಯ ತೆರಿಗೆಯು ಸ್ವಯಂಚಾಲಿತ ಕಂಪನ ಗ್ರಾಹಕವಾಗಿ ಏಕೆ ಕೆಲಸ ಮಾಡುತ್ತದೆ ಅಂತ ಇದೆ. ಸೊ ಇದರ ಉತ್ತರ ನೋಡ್ತಾ ಹೋಗೋಣ. ಏಕೆಂದರೆ ಇದು ವೆಚ್ಚ ಮಾಡಬಹುದಾದ ಆದಾಯ ಮತ್ತು ಅನುಭೋಗಿಗಳ ವೆಚ್ಚವನ್ನು GDPಯಲ್ಲಿ ಏರಿಳಿತಗಳಿಗೆ ಕಡಿಮೆ ಸಂವೇದನಶೀಲವಾಗಿರುತ್ತದೆ. ಅಂದರೆ ಪ್ರಮಾಣಕ್ಕೆ ಅನುಗುಣವಾಗಿ ತೆರಿಗೆ ವಿಧಿಸುವುದರಿಂದ GDPಯಲ್ಲಿ ಹೆಚ್ಚು ಕಡಿಮೆ ಆದರೆ ಇದು ಸಂವೇದನಶೀಲವಾಗಿರಿಸುತ್ತದೆ. GDP ಏರಿಕೆಯಿಂದ ವೆಚ್ಚ ಮಾಡಬಹುದಾದ ಆದಾಯ ಹೆಚ್ಚುತ್ತದೆ. ಆದಾಯದ ಒಂದು ಭಾಗವು ತೆರಿಗೆಯಾಗಿ ಹೋಗುವುದರಿಂದ ಕಡಿಮೆ ಪ್ರಮಾಣದಲ್ಲಿ ಹೆಚ್ಚಾಗ್ತಕ್ಕಂಥದ್ದು. ಹಿಂಜರಿಕೆ ಅವಧಿಯಲ್ಲಿ GDP ಕಡಿಮೆ ಆದಾಗ ವೆಚ್ಚ ಮಾಡಬಹುದಾದ ಆದಾಯ ಕಡಿಮೆ ವೇಗದಲ್ಲಿ ಇಳಿಯುತ್ತದೆ. ತೆರಿಗೆ ಹೊಣೆಗಾರಿಕೆಯನ್ನು ನಿಗದಿಪಡಿಸಿದಾಗ ಇಳಿಕೆಯಾಗುವಷ್ಟು ಪ್ರಮಾಣದಲ್ಲಿ ಅನುಭೋಗವು ಕಡಿಮೆ ಆಗುವುದಿಲ್ಲ. ಸಿಂಪಲ್ಲಾಗಿ ಹೇಳಬೇಕಾದ್ರೆ, ಆದಾಯ ಹೆಚ್ಚಾದಾಗ ತೆರಿಗೆ ಹೆಚ್ಚಾಗುತ್ತದೆ, ಆದಾಯ ಕಡಿಮೆ ಆದಾಗ ತೆರಿಗೆ ಕಡಿಮೆ ಆಗುತ್ತದೆ. ಈ ರೀತಿ ಅದರಲ್ಲಿ ಉತ್ತರ ಬರೀತಕ್ಕಂಥದ್ದು. ನೆಕ್ಸ್ಟ್ ಒನ್, ಕ್ವಶನ್ ನಂಬರ್ 10 ನೋಡ್ತಾ ಇರ್ಬೋದು. ಇದರಲ್ಲಿ ಸಾಲಗಳನ್ನು ಬಂಡವಾಳ ಸ್ವೀಕೃತಿಗಳೆಂದು ಪರಿಗಣಿಸಲಾಗುತ್ತದೆ ಏಕೆ ಅಂತ ಇದೆ. ಸಾಲಗಳನ್ನು ಬಂಡವಾಳ ಸ್ವೀಕೃತಿ ಅಂತ ಏಕೆ ಪರಿಗಣಿಸ್ತೀವಿ ಅಂತಂದರೆ, ಹೊಣೆಗಾರಿಕೆಯನ್ನು ಸೃಷ್ಟಿಸುವ ಅಥವಾ ಹಣಕಾಸಿನ ಆಸ್ತಿಗಳನ್ನು ಕಡಿಮೆ ಮಾಡುವಂತಹ ಸರ್ಕಾರದ ಎಲ್ಲ ಸ್ವೀಕೃತಿಗಳಿಗೇನಂತೀವಿ? ಬಂಡವಾಳ ಸ್ವೀಕೃತಿ ಅಂತೀವಿ. ಅಂದರೆ ಸರ್ಕಾರದ ಆಸ್ತಿಯನ್ನು ಮಾರಾಟ ಮಾಡ್ತಕ್ಕಂಥದ್ದಾಗಿರ್ಬೋದು, ಅಥವಾ ಹೊಣೆಗಾರಿಕೆಯನ್ನು ಕಡಿಮೆ ಮಾಡ್ತಕ್ಕಂಥದ್ದಾಗಿರ್ಬೋದು, ಸೃಷ್ಟಿಸಿದಂಥ ಆಗಿರ್ಬೋದು, ಇವುಗಳಿಗೇನಂತೀವಿ? ಬಂಡವಾಳ ಸ್ವೀಕೃತಿಗಳು ಅಂತ ಕರಿತೀವಿ. ನೆಕ್ಸ್ಟ್ ಒನ್, ಇದರಲ್ಲೇ ನೋಡಬೇಕಾದ್ರೆ, ಸರ್ಕಾರ ದೇಶದೊಳಗಡೆ
ಮತ್ತು ಹೊರಗಡೆ ಆಂತರಿಕ ಮತ್ತು ಬಾಹ್ಯ ಸಾಲಗಳನ್ನು ಪಡೆಯುವ ಮೂಲಕ ಮರುಪಾವತಿಸುವ ಸಾಲದ ಹೊಣೆಗಾರಿಕೆ ಸೃಷ್ಟಿಯಾಗುತ್ತದೆ. ಹಾಗೂ ಸಾರ್ವಜನಿಕ ಉದ್ಯಮಗಳ ಬಂಡವಾಳ ಹಿಂತೆಗೆಯುವ ಮೂಲಕ ಆಸ್ತಿ ಮಾರಾಟದಿಂದ ಒಟ್ಟು ಹಣಕಾಸಿನ ಆಸ್ತಿಗಳು ಕಡಿಮೆ ಆಗುತ್ತವೆ. ಸರ್ಕಾರಕ್ಕೆ ಬಜೆಟ್ನಲ್ಲಿ ಹಣ ಕಡಿಮೆ ಬಿದ್ದಾಗ ಏನು ಮಾಡ್ತಾರೆ, ಯಾವುದಾದ್ರೂ ಗೌರ್ಮೆಂಟ್ ಕಂಪನಿಗಳನ್ನು ಮಾರಾಟ ಮಾಡ್ತಾರೆ, ಡಿಸ್ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಇವೆಲ್ಲ ಇದರಲ್ಲಿ ಬರಿಬೇಕು. ಇಷ್ಟು ಇಲ್ಲಿವರೆಗೆ ಹೇಳಿದ್ನಲ್ಲ, ಇಷ್ಟು ಅಧ್ಯಾಯಗಳು ನೀವು ಓದಿದರೆ 2 ಅಂಕದ 5 ಪ್ರಶ್ನೆಗಳಿಗೆ ಉತ್ತರಿಸಬಹುದು. ಅದೇ ರೀತಿ 3 ಬ್ಲೂ ಪ್ರಿಂಟ್ ಇವೆ ನೋಡಿ, ಅದರ ಪ್ರಕಾರ ಇನ್ನೊಂದು ಹೆಚ್ಚುವರಿಯಾಗಿ 6 ಬರಬಹುದು, ಬರದೇನೂ ಇರಬಹುದು. 5 ಕ್ವಶನ್ ಅಂತೂ ಫಿಕ್ಸ್ ಬರುತ್ತೆ. ನೀವು 6 ಕ್ವಶನ್ ಬಿಡಿಸ್ಬೇಕಲ್ಲ, ಸೊ ಅದಕ್ಕೋಸ್ಕರ ಒಂದು ಹೆಚ್ಚುವರಿಯಾಗಿ ಅಧ್ಯಾಯ ನೀವು ಓದಿ ಇಟ್ಕೊಳ್ಬಹುದು. ಆ ಹೆಚ್ಚುವರಿಯಾಗಿ ಯಾವುದು ಅಧ್ಯಾಯ ಅಂತಂದರೆ ಆದಾಯ ಮತ್ತು ಉದ್ಯೋಗದ ನಿರ್ಧಾರ ಅಂತ ಇದೆ. ಮ್ಯಾಕ್ರೋ ಎಕನಾಮಿಕ್ಸ್ನಲ್ಲಿ 4ನೇ ಅಧ್ಯಾಯ ಇದೆ. ಸೊ ಅದರಲ್ಲಿ ಕ್ವಶನ್ ನಂಬರ್ 1 ನೋಡಿ, ಚಲಕಗಳ ಘಟನಾ ಪೂರ್ವ ಮತ್ತು ಘಟನೆ ಮಾಪನಗಳ ನಡುವಿನ ವ್ಯತ್ಯಾಸ ಅಂತ ಇದೆ. ಘಟನಾ ಪೂರ್ವ ಮಾಪನಗಳು ಅಂದರೆ ನೆನ್ಪಿಟ್ಕೊಳ್ಳಿ, ಅನುಭೋಗ ಹೂಡಿಕೆ ಅಂತಿಮ ಸರಕುಗಳ ಉತ್ಪನ್ನ ಯೋಜಿತ ಮೌಲ್ಯಗಳಾಗಿರುತ್ತವೆ. ಇಷ್ಟು ಬರೆದ್ರೆ ಸಾಕು. ಅನುಭೋಗ ಹೂಡಿಕೆ ಅಂತಿಮ ಸರಕು ಉತ್ಪನ್ನಗಳ ಯೋಜಿತ ಮೌಲ್ಯಗಳಾಗಿರುತ್ತವೆ. ಘಟನೋತ್ತರ ಮಾಪನಗಳು ಅಂತಂದರೆ ಅನುಭೋಗ ಹೂಡಿಕೆ ಅಥವಾ ಅಂತಿಮ ಸರಕುಗಳ ಉತ್ಪನ್ನಗಳ ನೈಜ ಲೆಕ್ಕಾಚಾರ ಮೌಲ್ಯಗಳಾಗಿರುತ್ತವೆ. ಎರಡು ನೆನಪಿಟ್ಟುಕೊಳ್ಳುವ, ಒಂದು ಯೋಜಿತ ಮೌಲ್ಯಗಳಾಗಿರುತ್ತವೆ, ಇನ್ನೊಂದು ನೈಜ ಮೌಲ್ಯಗಳಾಗಿರುತ್ತವೆ. ಇಷ್ಟು ಬರೆದ್ರೆ ಸಾಕು. ನೆಕ್ಸ್ಟ್ ಒನ್, ಅನುಭೋಗ ಬಿಂಬಕದ 2 ಭಾಗ ಅಂತಿವೆ. ಸ್ವಾಯುತ್ತ ಅನುಭೋಗ, ಪ್ರೇರಿತ ಅನುಭೋಗ. 2 ಭಾಗ ಯಾವುದು? ಸ್ವಾಯುತ್ತ, ಇನ್ನೊಂದು ಪ್ರೇರಿತ ಅಂತ ಕರಿತೀವಿ. ನೆಕ್ಸ್ಟ್ ಒನ್, MPCಯ ಮೌಲ್ಯ 0.75. ಚೆನ್ನಾಗಿ ನೆನಪಿಟ್ಟುಕೊಳ್ಳಿ, MPC ಮೌಲ್ಯ 0.75 ಆದಾಗ MPS ಮೌಲ್ಯ ಮತ್ತು ಹೂಡಿಕೆ ಗುಣಕವನ್ನು ಲೆಕ್ಕ ಮಾಡಿ ಅಂತ ಇದೆ. ಫಸ್ಟ್ ನೋಡ್ಕೊಳ್ಳಿ ಸೂತ್ರ, MPC ಪ್ಲಸ್ MPS ಈಸ್ ಈಕ್ವಲ್ ಟು 1. ಇದು ಸೂತ್ರ ಇದೆ. ಅಂದರೆ MPC ಮತ್ತು MPS ಎರಡೂ ಕಲಿತು ಒಂದಾಗುತ್ತೆ, ಈಕ್ವಲ್ಸ್ ಟು 1. ಸೊ ಅದು ಮೊದಲು ಯಾವ ವ್ಯಾಲ್ಯೂ ಕೊಟ್ಟಿದ್ದಾರೆ, ಅಲ್ಲಿ MPC ಮೌಲ್ಯ 75 ಕೊಟ್ಟಿದ್ದಾರೆ. ಅದೇ ನೋಡ್ತಾ ಹೋಗೋಣ. MPC ಅಂದರೆ 0.75 ಕೊಟ್ಟಿದ್ದಾರೆ, ಪ್ಲಸ್ MPS ಈಸ್ ಈಕ್ವಲ್ ಟು 1. ಇದು ಆ್ಯಸ್ ಇಟ್ ಈಸ್ ಬರೆದಿದ್ದೀವಿ, ಯಾಕಂದರೆ MPC ಮೌಲ್ಯ ಮೇಲ್ಗಡೆ 0.75 ಕೊಟ್ಟಿರ್ತಕ್ಕಂಥದ್ದು. ಇವಾಗ ಹೆಂಗೆ ಕಂಡುಹಿಡಬೇಕಂದ್ರೆ MPS ಸೈಡಿಗೆ ತೊಗೊಳ್ಬೇಕು. MPS ಈಸ್ ಈಕ್ವಲ್ ಟು 1 ಮೈನಸ್ 0.75 ಮಾಡಬೇಕು. ಅವಾಗ ಎಷ್ಟು ಬರುತ್ತೆ? 0.25. ಇದು ನಿಮ್ಗೆ ಅರ್ಥ ಆಗಿಲ್ಲ ಅಂತಂದರೆ ಇನ್ನೊಮ್ಮೆ ಹೇಳ್ಕೊಡ್ತೀನಿ. ಇಲ್ಲಿ ನೋಡ್ತಾ ಇರ್ಬೋದು, ನೋಡ್ಕೊಳ್ಳಿ ಇಲ್ಲಿ. MPC 0.75 ಕೊಟ್ಟಿದ್ದಾರೆ. ಸೊ MPC ಮತ್ತು MPS ಕಲಿತ್ರೆ ಈಕ್ವಲ್ಸ್ ಟು 1 ಅಂತ ಇದೆ. ಸೊ ಇವಾಗ ಏನು ಮಾಡಬೇಕಿಲ್ಲಿ, MPC ಅಂದರೆ 0.75. ಸೊ ಏನು ಕಂಡುಹಿಡಿದಿದೆ? MPS ಕಂಡುಹಿಡಬೇಕಲ್ಲ. MPS ಈಸ್ ಈಕ್ವಲ್ ಟು 1 ಮೈನಸ್ 0.75 ಮಾಡಬೇಕು. ಎರಡು ಕಲಿತು 1 ಆಗಬೇಕಲ್ಲ, ಅದಕ್ಕೋಸ್ಕರ. ಸೊ ಉತ್ತರ ಎಷ್ಟು ಬರುತ್ತೆ? 0.25. ಸೊ 0.25 ಪ್ಲಸ್ 0.75 ಮಾಡಿದ್ರೆ 1 ಆಗ್ತಕ್ಕಂಥದ್ದು. ಸೊ ಇಷ್ಟು ಬರೆದ್ರೆ ಸಾಕು, ಉತ್ತರ 0.25 ಬರ್ತಕ್ಕಂಥದ್ದು. ಗುಣಕ ಅಂತ ಇದೆ. ಗುಣಕ ಯಾವ ರೀತಿ ಕಂಡುಹಿಡಬೇಕಂತಂದರೆ ನೋಡ್ಕೊಳ್ಳಿ, ಚೇಂಜ್ y ಡಿವೈಡೆಡ್ ಬೈ ಚೇಂಜ್ a ಈಸ್ ಈಕ್ವಲ್ ಟು 1 ಡಿವೈಡೆಡ್ ಬೈ 1 ಮೈನಸ್ c ಅಂತ ಇದೆ. ಸೊ ಸಿಂಪಲ್ ಆಗಿ 1/1 ಅಂತ ಇಷ್ಟೇ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಇಷ್ಟು ಬರೆದ್ರೆ ಆಯಿತು. 1/1 ಮೈನಸ್ 0.75. ಸಿ ವ್ಯಾಲ್ಯೂ 0.75 ಇತ್ತಲ್ಲ. ಸೊ ಉತ್ತರ ಎಷ್ಟು ಬರುತ್ತೆ? ಅವಾಗ 4 ಬರುತ್ತೆ. ಯಾವ ರೀತಿ ನೋಡಿ, 1/1 ಮೈನಸ್ 0.75 ಅಂದರೆ 1/0.25 ಮಾಡ್ತೀವಿ. ಸೊ 1ರಲ್ಲಿ 0.25 ಭಾಗಿಲೆ ಮಾಡಿದಾಗ ಉತ್ತರ ಎಷ್ಟು ಬರುತ್ತೆ? ಅಲ್ಲಿ 4 ಬರ್ತಕ್ಕಂಥದ್ದು. ಸೊ ಸರಿಯಾದ ಉತ್ತರ ಗುಣಕದಲ್ಲಿ 4 ಬರಿಬೇಕು. ಸೊ ನೆಕ್ಸ್ಟ್ ಒನ್, ನೀಡಲಾಗಿರುವ ಅನುಭೋಗ ಬಿಂಬಕ C ಈಸ್ ಈಕ್ವಲ್ ಟು 100 ಪ್ಲಸ್ 0.8 ದೊಂದಿಗೆ ಸ್ವಾಯುತ್ತ ಅನುಭೋಗ 200ಕ್ಕೆ ಬದಲಾದರೆ, ಇಲ್ಲಿ 100 ಇತ್ತು ನೋಡಿ, ಅದು 200ಕ್ಕೆ ಬದಲಾದರೆ ಹೊಸ ಅನುಭೋಗ ಬಿಂಬಕ ಬರೀರಿ ಅಂತ ಇದೆ. ಹೊಸ ಅನುಭೋಗ ಬಿಂಬಕ ಏನು ಬರಿಬೇಕಂತಂದರೆ ಏನಿಲ್ಲ, ಜಸ್ಟ್ ಅದೇ ಕಾಪಿ ಪೇಸ್ಟ್. ಏನಾಗುತ್ತೆ? ಹೊಸ ಅನುಭೋಗ ಬಿಂಬಕ C ಈಸ್ ಈಕ್ವಲ್ ಟು 200 ಪ್ಲಸ್ 0.8 y 100 ಇತ್ತು, ಅದು 200 ಮಾಡಬೇಕಷ್ಟೆ. MPC ಮೌಲ್ಯ ಏನು ಬರಿಬೇಕಿಲ್ಲಿ? 0.8. ಇಲ್ಲಿ ನೋಡಿ 0.8 ಆ್ಯಸ್ ಇಟ್ ಈಸ್ ಬರೀತಕ್ಕಂಥದ್ದು. ಎಷ್ಟು ಬರೆದ್ರೆ ಸಾಕು. ನೆಕ್ಸ್ಟ್ ಒನ್, ಸೀಮಾಂತ ಉಳಿತಾಯ ಪ್ರವೃತ್ತಿ ಹಾಗೂ ಸರಾಸರಿ ಉಳಿತಾಯ ಪ್ರವೃತ್ತಿ ಅರ್ಥ ಕೇಳಿದ್ದಾರೆ. ಸೀಮಾಂತ, ಸರಾಸರಿ ಸಿಂಪಲಾಗಿ ಬರಿಬೋದು. ಯಾವ ರೀತಿ ನೋಡಿ, MPS ಸೀಮಾಂತ ಉಳಿತಾಯ ಪ್ರವೃತ್ತಿ ಅಂದರೆ
ಆದಾಯದ ಪ್ರತಿ ಘಟಕದಲ್ಲಾಗುವ ಬದಲಾವಣೆಯೊಂದಿಗೆ ಉಳಿತಾಯದಲ್ಲಾಗುವ ಬದಲಾವಣೆಗೆ ಏನಂತೀವಿ ಸೀಮಾಂತ ಉಳಿತಾಯ ಪ್ರವೃತ್ತಿ ಅಂತ ಕರಿತೀವಿ. ಪ್ರತಿ ಘಟಕದಲ್ಲಾಗುವ ಬದಲಾವಣೆಯೊಂದಿಗೆ ಉಳಿತಾಯದಲ್ಲಾಗುವ ಪ್ರತಿ ಘಟಕದ ಬದಲಾವಣೆಗೆ ಏನಂತೀವಿ ಸೀಮಾಂತ ಉಳಿತಾಯ ಪ್ರವೃತ್ತಿ ಅಂತ ಕರಿತೀವಿ. ಸರಾಸರಿ ಅಂತಂದರೆ ನೆನ್ಪಿಟ್ಕೊಳ್ಳಿ, ಆದಾಯದ ಪ್ರತಿ ಘಟಕದ ಉಳಿತಾಯವನ್ನು ಸರಾಸರಿ ಉಳಿತಾಯ ಏನಂತೀವಿ ಪ್ರವೃತ್ತಿ ಅಂತ ಕರಿತೀವಿ. ಪ್ರತಿ ಘಟಕದ ಉಳಿತಾಯಕ್ಕೆ ಏನಂತೀವಿ ಸರಾಸರಿ ಉಳಿತಾಯ ಪ್ರವೃತ್ತಿ ಅಂತ ಕರಿತೀವಿ. ನೆಕ್ಸ್ಟ್ ಕ್ವಶನ್ ನೋಡ್ತಾ ಇರ್ಬೋದು, ಹೂಡಿಕೆ ಗುಣಕದ ಅರ್ಥವನ್ನು ನೀಡಿ ಮತ್ತು ಸೂತ್ರವನ್ನು ಬರೆಯಿರಿ ಅಂತ ಇದೆ. ಸೊ ಇಲ್ಲಿ ಅರ್ಥ ನೋಡ್ತಾ ಇರ್ಬೋದು, ಪ್ರಾರಂಭಿಕ ಸ್ವಾಯತ್ತ ವೆಚ್ಚದ ಹೆಚ್ಚಳ ಮತ್ತು ಅಂತಿಮ ಸರಕುಗಳ ಉತ್ಪನ್ನದ ಸಮತೋಲನ ಮೌಲ್ಯದಲ್ಲಾದ ಹೆಚ್ಚಳ ಅನುಪಾತಕ್ಕೆ ಏನಂತಾರೆ ಹೂಡಿಕೆಯ ಗುಣಕ ಅಂತಾರೆ. ಸೂತ್ರ ಚೇಂಜ್ ವೈ ಡಿವೈಡೆಡ್ ಬೈ ಚೇಂಜ್ ಎ 1/1 ಮೈನಸ್ ಸಿ ಈಸ್ ಈಕ್ವಲ್ ಟು 1/s ಇಷ್ಟು ಬರೆದ್ರೆ ಸಾಕು. ನೆಕ್ಸ್ಟ್ ಕ್ವಶನ್ ನೋಡ್ತಾ ಇರ್ಬೋದು, ಮಿತವ್ಯಯದ ವಿರೋಧಾಭಾಸದ ಅರ್ಥವನ್ನು ತಿಳಿಸಿ ಅಂತ ಇದೆ. ಮಿತವ್ಯಯದ ವಿರೋಧಾಭಾಸದ ಅರ್ಥ ಏನಿದೆ ನೋಡೋಣ. ಒಂದು ಆರ್ಥಿಕತೆಯಲ್ಲಿನ ಎಲ್ಲ ಜನರು ಉಳಿತಾಯ ಮಾಡುವ ಆದಾಯದ ಅನುಪಾತವನ್ನು ಹೆಚ್ಚಿಸಿದರೆ ಆರ್ಥಿಕತೆಯ ಉಳಿತಾಯದ ಒಟ್ಟು ಮೌಲ್ಯ ಹೆಚ್ಚಾಗಲಾರದು, ಬದಲಿಗೆ ಕಡಿಮೆ ಆಗಬಹುದು ಅಥವಾ ಬದಲಾಗದೇ ಇರಬಹುದು. ಇದಕ್ಕೇನಂತಾರೆ ಮಿತವ್ಯಯದ ವಿರೋಧಾಭಾಸ ಅಂತಾರೆ. ಸಿಂಪಲಾಗಿ ನೆನ್ಪಿಟ್ಕೊಳ್ಳಿ, ಎಲ್ಲ ಜನ ಉಳಿತಾಯ ಮಾಡುವ ಅನುಪಾತ ಹೆಚ್ಚು ಮಾಡಿದರೆ ಒಟ್ಟು ಉಳಿತಾಯ ಹೆಚ್ಚಾಗಬಹುದು ಅಥವಾ ಕಡಿಮೆ ಆಗಬಹುದು. ಇದಕ್ಕೇನಂತಾರೆ ಮಿತವ್ಯಯದ ವಿರೋಧಾಭಾಸ ಅಂತ ಕರೀತಾರೆ. ಸೊ ಈ ವಿಡಿಯೋ ನಿಮಗೆ ಅರ್ಥ ಆಗಿರ್ಬೋದು ಅನ್ಕೋತೀನಿ. ಅರ್ಥ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ.